ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः। नमो अरिहन्तानं नमो सिद्धाणं नमो आयर्याणं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे। जय बोलो द्वादशांग जनवानी माता की जय। जय बोलो शांतमूर्ति वासल रत्नाकर आचार्य श्री सन्मति सागर जीवनी महाराज की जय। जय बोलो वासमठ क्रांति रत्न आचार्य श्री चंद्रप्रभ सागर जीवनी महाराज की जय। अहिंसामय विश्व धर्म की जय। परम पूज्य धर्म प्रभाव मुनि श्री नौराय सागर जीवनी महाराज की जय। ಸದ್ಧರ್ಮ ಭವ್ಯ ಜೀವಿಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮಧ್ಯಾಹ್ನದ ಸ್ವಾಧ್ಯಾಯದಲ್ಲಿ ಮರಣಕಂಡಿಕ ನಾಮಕ ಗ್ರಂಥದ ಅಧ್ಯಯನ ನಡೀತಾ ಇದೆ. ಈ ಮರಣಕಂಟಿಕ ಗ್ರಂಥದಲ್ಲಿ ಭಕ್ತ ಪ್ರತ್ಯಾಖ್ಯಾನ ಮರಣ ಹಾಗೂ ಅರ್ಹಂ ಅಧಿಕಾರಗಳು ನಾವು ನೋಡ್ತಾ ಇದ್ದೀವಿ. ನಿನ್ನೆ ತನಕ 3ನೇ ಅಧಿಕಾರ ತನಕ ನೋಡಿದ್ವಿ, ಶಿಕ್ಷಾ ಅಧಿಕಾರ ತನಕ ನೋಡಿದ್ವಿ. ಇವತ್ತಿನ ದಿವಸ ವಿನಯ ನಾಮಕ 4ನೇ ನಂಬರ್ ಅಧಿಕಾರ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ವಿನಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು ವಿನಯ ಅನ್ನುವಂಥ ವಿಷಯದ ಮೇಲೆ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ತನ್ನ ಮರಣಕಂಟಿಕ ನಾಮಕ ಈ ಗ್ರಂಥದಲ್ಲಿ ನಮಗಿಲ್ಲಿ ತಿಳಿಸಿ ಹೇಳ್ತಿದ್ದಾರೆ. ಮರಣಕಂಟಿಕ ನಾಮಕ ಗ್ರಂಥದಲ್ಲಿ ಭಕ್ತ ಪ್ರತ್ಯಾಖ್ಯಾನ ಅಧಿಕಾರದಲ್ಲಿ ನಾವು ಇವತ್ತಿನ ದಿವಸ ವಿನಯ ನಾಮಕ ಅಧಿಕಾರವನ್ನು ಪ್ರಾರಂಭ ಮಾಡೋಣ. सूत्र नंबर 113 नंबर सूत्रದಿಂದ प्रारंभ आगते ಇವತ್ತು. विनयन बुद्धिमानों को 5 प्रकार का विनय करना चाहिए. ಬುದ್ಧಿಮಾನರಿಗೆ 5 ಪ್ರಕಾರದ ವಿನಯಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. सम्यक दर्शन में, ज्ञान में और चारित्र में और उपचार में, रत्नत्रय और रत्नत्रय धारियों में आदर के भाव, भक्ति का होना, उनके प्रति झुकना, नम्रता होना विनय कहलाता है. इल्लेನು ಹೇಳ್ತಾರೆ ಅಂತಂದರೆ ಸಮ್ಯಕ್ ದರ್ಶನದಲ್ಲಿ, ಜ್ಞಾನದಲ್ಲಿ ಹಾಗೂ ಚಾರಿತ್ರದಲ್ಲಿ, ಸಮ್ಯಕ್ ದರ್ಶನದಲ್ಲಿ, ಜ್ಞಾನದಲ್ಲಿ ಹಾಗೂ ಚಾರಿತ್ರದಲ್ಲಿ ಏನಿರಬೇಕು, ವಿನಯ ಗುಣ ಇರಬೇಕು ಅನ್ನೋಂಥ ವಿಷಯ ಹೇಳ್ತಿದ್ದಾರೆ. ಆಮೇಲೆ ಉಪಚಾರದಲ್ಲಿ ಕೂಡ ಏನಿರಬೇಕು, ವಿನಯ ಇರಬೇಕು. ಆಮೇಲೆ ಉಪಚಾರ ಆದ ಕೂಡಲೇ ರತ್ನತ್ರಯ ಹಾಗೂ ರತ್ನತ್ರಯ ಧಾರಣೆ ಮಾಡಿಕೊಂಡಿರುವಂಥ ಸಾಧಕರಲ್ಲಿ ಕೂಡ ಆಧಾರ ಭಾವ ಇರಬೇಕು, ಭಕ್ತಿ ಇರಬೇಕು, ಅವ್ರ ಪ್ರತಿ ನಮಗೆ ತಗ್ಗಿ ಬಗ್ಗಿ ನಡಿಬೇಕು. ಆಮೇಲೆ ಅಲ್ಲಿ ವಿನಮ್ರತಾ ಇರಬೇಕು, ನಮ್ರತಾ ಇರಬೇಕು, ವಿನಯ ಮಾಡುವುದು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಇವೆಲ್ಲ ವಿಷಯಗಳಲ್ಲಿ ತಿಳ್ಕೊಳ್ಬೇಕು. ಅಥವಾ ಜೋ ಅಶುಭ ಕರ್ಮಕ್ಕೂ ದೂರ ಕರ್ತಾ ಹೇ ಉಸೆ ವಿನಯ ಕಹತೆ ಹೇ. ಅಥವಾ ಅಶುಭ ಕರ್ಮಗಳನ್ನು ಯಾರು ದೂರ ಮಾಡ್ತಾರೆ ಅವ್ರು ಅದಕ್ಕೆ ವಿನಯ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಮುಂದೆ ವಿಷಯ ಹೇಳ್ತಾರೆ ಇಲ್ಲಿ. ಆಮೇಲೆ ಅಥವಾ जो अशुभ कर्मों को दूर करता है उसे विनय कहते हैं. विनय 5 प्रकार ಹೇಳ್ತಾರೆ ಇಲ್ಲಿ. विनयति, अपयनति, अपनयति, अशुभ कर्म इति विनय. इस प्रकार विनय शब्द की निरुक्ति है. ಈ ಪ್ರಕಾರ ವಿನಯ ಶಬ್ದದ ನಿರುಕ್ತಿಗಳನ್ನು ಹೇಳಿದ್ರಿ ಇಲ್ಲಿ. ಜ್ಞಾನ ವಿನಯ 8 ಪ್ರಕಾರ का है. ಜ್ಞಾನ ವಿನಯ ಎಷ್ಟು ಪ್ರಕಾರ ಹೇಳಿದ್ರಿ ಇಲ್ಲಿ? 8 ಪ್ರಕಾರದ ಹೇಳಿದ್ರು. ಜ್ಞಾನ ವಿನಯ 8 ಪ್ರಕಾರ ಹೇಳ್ತಾರೆ. ಯಾವ್ಯಾವುದು? ಕಾಲ, ವಿನಯ, ಉಪಧಾನ, ಬಹುಮಾನ, ಅನಿನ್ನವ, ವ್ಯಂಜನ, ಅರ್ಥ और ತದುಭಯ. ಈ ಪ್ರಕಾರ 8 ಪ್ರಕಾರದ ಜ್ಞಾನ ವಿನಯ ಅಂತ ಹೇಳ್ತಾರೆ ಇಲ್ಲಿ. ಯಾವ್ಯಾವುದು? ಕಾಲ, ವಿನಯ, ಎರಡನೇದು ಯಾವುದು? ವಿನಯ. ಆಮೇಲೆ ಉಪಧಾನ, ಆಮೇಲೆ ಬಹುಮಾನ, ಆಮೇಲೆ ಅನಿನ್ನವ, ಆಮೇಲೆ ವ್ಯಂಜನ, ಅರ್ಥ ಮತ್ತು ತದುಭಯ. अब यहाँ पर 8 का ಕಥನ करते. ಈಗ 8 ಪ್ರಕಾರದ ವಿನಯಗಳ ಬಗ್ಗೆ ಇಲ್ಲಿ ಕಥನ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಕಾಲ ವಿನಯ ಪ್ರಥಮ ಯಾವ್ದು ಹೇಳಿದ್ರಲ್ಲಿ? काल विनय. काल विनय शास्त्र का स्वाध्याय योग्य काल में करना चाहिए.
ಶಾಸ್ತ್ರದ ಸ್ವಾಧ್ಯಾಯ ಏನು ಮಾಡಬೇಕು? ಯೋಗ್ಯ ಕಾಲದಲ್ಲಿ ಮಾಡ್ತಾ ಇರಬೇಕು. संध्या समय पर्व काल आदि कालों में सूत्र ग्रंथों का अध्ययन नहीं करना इत्यादि काल विनय है. ಸಂಧ್ಯಾ ಸಮಯದಲ್ಲಿ ಅಥವಾ ಪರ್ವಕಾಲದಲ್ಲಿ ಆದಿ, ಪರ್ವಕಾಲದಲ್ಲಿ ಆದಿ ಅಂದರೆ ಅಷ್ಟಾನಿಕ, ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯ, ಹುಣ್ಣಿಮೆ ಆದಿ ಎಲ್ಲ ಬರ್ತವಲ್ಲ, ಇಂತಹ ಪರ್ವಕಾಲದಲ್ಲಿ ಕೂಡ ಈ ಸೂತ್ರ ಗ್ರಂಥಗಳದು, ಎಲ್ಲ ಗ್ರಂಥಗಳಂತ ಬರಲ್ಲ, ಇಲ್ಲಿ ಸೂತ್ರ ಗ್ರಂಥ ಅಂತ ಬರ್ತಾವ. ಆ ಸೂತ್ರ ಗ್ರಂಥದ ಅಧ್ಯಯನ ನಾವಿಲ್ಲಿ ಮಾಡ್ತಾ ಇರಬಾರ್ದು ಇತ್ಯಾದಿ. ಇದಕ್ಕೆಲ್ಲ ಕಾಲ ವಿನಯ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ವಿನಯ ಎರಡನೇದು ಬಂತು. ವಿನಯ, ವಿನಯದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಶ್ರುತ ಏವಂ ಶ್ರುತ ಜ್ಞಾನಿಕಿ ಭಕ್ತಿ ಆದರ್ ಕರ್ಣ, ಇದಕ್ಕೆ ವಿನಯ ಅಂತ ಹೇಳ್ತಾರೆ. ಶ್ರುತ ಹಾಗೂ ಶ್ರುತ ಜ್ಞಾನದ ನಾವೇನು ಮಾಡ್ಬೇಕಿಲ್ಲಿ? ಭಕ್ತಿ ಮಾಡಬೇಕು, ಅದಕ್ಕೆ ಆದರ್ ಮಾಡಬೇಕು, ಅದಕ್ಕೆ ವಿನಯ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಮೂರನೇದು ಉಪಧಾನ, ವಿಶೇಷ ನಿಯಮ ಧಾರಣ ಕರ್ ಗ್ರಂಥ ಪಡ್ನ. ಇಲ್ಲಿ ಹೇಳಿದ್ರೆ ಇಲ್ಲಿ ಉಪಧಾನ ಅಂತಂದ್ರೆ ಏನಾದರೂ ಒಂದು ವಿಶೇಷ ನಿಯಮವನ್ನು ತಗೊಂಡು ಆ ಗ್ರಂಥದ ಪ್ರಾರಂಭ ಮಾಡಬೇಕು, ಆ ಗ್ರಂಥ ಮುಗಿಯೋ ತನಕ ಒಂದು ಏನಾದರೂ ನಿಯಮ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಉಪಧಾನ ಅಂತ ಹೇಳ್ತಾರೆ ಪಡ್ನ. ಅರ್ಥಾತ್ अमुक शास्त्र का अध्ययन पूर्ण नहीं होगा तब तक इस वस्तु का मुझे त्याग है इत्यादि रूप नियम लेकर स्वाध्याय करना चाहिए. ಈ ಗ್ರಂಥದ ಅಧ್ಯಯನ ಎಲ್ಲಿವರೆಗೆ ಪೂರ್ಣ ಆಗುವುದಿಲ್ಲ ಅಲ್ಲಿವರೆಗೆ ಈ ವಸ್ತುವನ್ನು ನಾನು ತ್ಯಾಗ ಮಾಡ್ತೀನಿ, ಅಮುಕ್ ವಸ್ತುಗಳನ್ನು ನಾನು ತ್ಯಾಗ ಮಾಡ್ತೀನಿ ಇತ್ಯಾದಿ ರೂಪ ನಿಯಮವನ್ನು ತೆಗೆದುಕೊಂಡು ಸ್ವಾಧ್ಯಾಯ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಬಹುಮಾನ, ನಾಲ್ಕನೇ ನಂಬರ್ ಯಾವುದು? ಬಹುಮಾನ. ಬಹುಮಾನದಲ್ಲಿ ಏನು ಹೇಳ್ತಾರೆ ಅಂತಂದ್ರ ಶುಭ ಮನೋಯೋಗ ಸೇ ಪಡ್ನ, ಶುಭ ಮನೋಯೋಗದಿಂದ ಶಾಸ್ತ್ರ ಓದ್ತಾ ಇರಬೇಕು. ಗ್ರಂಥಕ್ಕೂ ಉಚ್ಚ ಸ್ಥಾನ ಮೇ ವಿರಾಜಮಾನ ಕರ್ಕೆ ನಮಸ್ಕಾರ ಕರ್ಕೆ ಪಡ್ನ ಆದಿ, ಗ್ರಂಥವನ್ನು ಉಚ್ಚ ಸ್ಥಾನದ ಮೇಲೆ ಇಡಬೇಕು. ಎಲ್ಲಿಡಬೇಕು ಅಂತ ಹೇಳಿದ್ರು? ಗ್ರಂಥ ಉಚ್ಚ ಸ್ಥಾನದ ಮೇಲೆ ಇಟ್ಟು ಗ್ರಂಥವನ್ನು ಅದರದ ವಿನಯ ಮಾಡಿ ಉಚ್ಚ ಸ್ಥಾನದ ಮೇಲೆ ವಿರಾಜಮಾನ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ನಾವು ಶಾಸ್ತ್ರ ಏನು ಮಾಡಬೇಕು? ಪ್ರಾರಂಭ ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಳ್ಬೇಕಿಲ್ಲಿ. ಐದನೇದು ಯಾವುದು? ಅನಿನ್ನವ. ಅನಿನ್ನವದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಗುರು ಕಾ ನಾಮ ಯಾ ಗ್ರಂಥ ಕಾ ನಾಮ್ ನಹಿ ಚುಪಾನ, ಗುರುಗಳ ಹೆಸರು ಅಥವಾ ಗ್ರಂಥದ ಹೆಸರನ್ನು ಯಾವತ್ತೂ ಅದನ್ನ ಬಚ್ಚಿಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಅಲ್ಲಿ ಏನಾರ ಗುರುಗಳ ಹೆಸರು ಅಥವಾ ಗ್ರಂಥಗಳ ಹೆಸರನ್ನು ಬಚ್ಚಿಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ನಿನ್ನವ ದೋಷ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮೊನ್ನೆ ಒಂದು ಈ ಶಬ್ದದ ಉಪಯೋಗ ಮಾಡಿದ್ದೆ, ನಿನ್ನವ ದೋಷ ಅಂತ. ಈ ಪ್ರಕಾರ ಇದಕ್ಕೆ ಅನಿನ್ನವ ಅಂತ ಹೇಳ್ತಾರೆ. ಇದು ಕೂಡ ಒಂದು ಪ್ರಕಾರದ ವಿನಯ ಅಂತ ತಿಳ್ಕೊಳ್ಬೇಕಿಲ್ಲಿ, ಜ್ಞಾನದ ವಿನಯ ಮಾಡ್ತಿದ್ದೇವೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಆರನೇ ನಂಬರ್ದು ಯಾವುದು? ವ್ಯಂಜನ. ಆರನೇ ನಂಬರ್ದಲ್ಲಿ ಏನು ಹೇಳ್ತಾರೆ ಅಂದ್ರೆ ಶುದ್ಧಿ ಕಕಾರ ಆದಿ ವ್ಯಂಜನೋ ಕಾ ಶುದ್ಧ ಉಚ್ಚಾರಣ ಕರ್ನ. ಇಲ್ಲಿ ಶುದ್ಧವಾಗಿ ಉಚ್ಚಾರಣ ಮಾಡ್ತಾ ಇರಬೇಕು, ಬಾಯಿಂದ ಶಬ್ದಗಳ ಉಚ್ಚಾರಣ ಮಾಡ್ತಾ ಇರುವಾಗ ಏನಿರಬೇಕು? ಶುದ್ಧವಾಗಿರಬೇಕು. ಅತಿ ಸ್ಪೀಡಲ್ಲಿ ಅತಿ ಸ್ಲೋದಲ್ಲಿ ಅಂದರೆ ಓದ್ಲಿಕ್ಕೆ ಬರಲ್ಲ ಅಂತ ಬಡ ಓಡ್ಬಿಡೋದು, ಯಾರಿಗೆ ಗೊತ್ತಾಗಿರಬಾರ್ದು, ಓದಿದೀವ ಅಂತ ಗೊತ್ತಾಗಿರಬೇಕು, ನಾವು ನಮಗೆ ಬರುತ್ತೆ ಅಂತ ತಿಳಿಸ್ಬೇಕು ಅನ್ನುವಂಥ ಭಾವನೆಯಿಂದ ಸ್ಪೀಡಲ್ಲಿ ಓದಿ. ಕಕಾರ ಆದಿ ಅಂತ ಹೇಳಿದ್ರಿ. ಇಲ್ಲಿ ಕಕಾರ ಆದಿ ಅಂತಂದ್ರೆ ಕ ಹಿಡ್ಕೊಂಡು ಎಲ್ಲ ವ್ಯಂಜನಗಳನ್ನ, ಕ ಹಿಡ್ಕೊಂಡು ಯಜ್ಞ ತನಕ ಇರುವಂತಹ ಏನು ವ್ಯಂಜನ ಅಕ್ಷರಗಳಿದಾವ ಈ ಅಕ್ಷರಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರ ಪೂರ್ವಕ ನಾವು ಇಲ್ಲೇನು ಮಾಡಬೇಕು? ಓದುತ್ತಾ ಇರಬೇಕು. ಅದಕ್ಕೇನು ಹೇಳ್ತಾರ? ವ್ಯಂಜನ ಶುದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಕೂಡ ಒಂದು ಪ್ರಕಾರದ ವಿನಯ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಮೇಲೆ ಏಳನೇ ನಂಬರ್ದು ಯಾವುದು? अर्थ शुद्धि ಅಂತ ಹೇಳ್ತಾರೆ. अर्थ शुद्धिದಲ್ಲಿ ಏನು ಬರುತ್ತೆ ಅಂದ್ರೆ जिस शब्द का जो अर्थ हो उसे वहां वैसे ही प्रकरण आदि के अनुसार करना. ಯಾವ ಶಬ್ದದ ಏನು ಅರ್ಥ ಬರುತ್ತೆ ಆ ಶಬ್ದದ ಅರ್ಥವನ್ನು ಅಲ್ಲಿ ಏನು ಪ್ರಕರಣ ನಡೀತಾ ಇದೆ ಅದೇ ಅನುಸಾರವಾಗಿ ಆ ಶಬ್ದದ ಅರ್ಥವನ್ನು ಹೇಳ್ತಾ ಇರಬೇಕು. ಶಬ್ದದ ಅರ್ಥ ಯಾವತ್ತೂ ಚೇಂಜ್ ಮಾಡಿ ಹೇಳಬಾರದು, ಪ್ರಕರಣವನ್ನು ಬಿಟ್ಟು ಯಾವತ್ತೂ ಹೇಳಬಾರದು. ಈಗ ಇಲ್ಲಿ ಮರಣಕಂಟಿಕ ನಡೆದಿದೆ, ಮರಣಕಂಟಿಕದಲ್ಲಿ ವಿಷಯ ನಡೆದಿದೆ. ಈಗ ಮರಣ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವಂತ ವಿಷಯ ನಡೆದಿದೆ, ಅದರಲ್ಲಿ ವಿನಯದ ಬಗ್ಗೆ ವಿಷಯ ನಡೆದಿದೆ. ವಿನಯದ ಬಗ್ಗೆನೇ ಅರ್ಥ ಹೇಳ್ಕೊಂತ ಹೋಗಬೇಕು. ಏನು ಪ್ರಕರಣ ನಡೆದಿದೆ ಅದೇ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು. ಆ ಪ್ರಕರಣ ಬಿಟ್ಟು ಆ ವಿಷಯ ಬಿಟ್ಟು ವಿಷಯಾಂತರ ಆಗಿರಬಾರದು. ಅದಕ್ಕೆ ಯಾವ್ದು ಹೇಳ್ತಾರೆ ಇಲ್ಲಿ? ಅರ್ಥ ಶುದ್ಧಿ ವಿನಯ ಅಂತ ಹೇಳ್ತಾರೆ ಈ ಪ್ರಕಾರ. ಆಮೇಲೆ 8ನೇ ನಂಬರ್ದು
ತದುಭಯ, ಅದಕ್ಕೆ ಉಭಯ ಅಂತ ಕೂಡ ಹೇಳ್ಬೋದು ನೀವು. ತದುಭಯ ಉಭಯ ಎರಡೂ ಹೇಳ್ಬೋದು. ಉಭಯ ಶುದ್ಧಿ ಅಂತ ಹೇಳ್ತಾರ. ವ್ಯಂಜನ ಶುದ್ಧಿ और अर्थ शुद्धि पूर्वक ग्रंथ पढ़ना. ವ್ಯಂಜನ ಶುದ್ಧಿ ಮತ್ತು ಅರ್ಥ ಶುದ್ಧಿ ಇವೆರಡೂ ಪೂರ್ವಕ ನಾವಿಲ್ಲಿ ಏನು ಮಾಡಬೇಕು, ಗ್ರಂಥ ಓದಬೇಕು. ಅದಕ್ಕೆ ತದುಭಯ ವಿನಯ ಅಂತ ಈ ಪ್ರಕಾರ ಇಲ್ಲಿ ಹೇಳ್ತಾರ. ಇಲ್ಲಿ ಈಗ ಮುಂದೆ 115 ನಂಬರ್ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, उपब्रोहन आदि पहले कहे गए जो गुण हैं वे तथा अरहंत आदि में भक्ति पूजा आदि करने में उद्यम, शंका आदि दोषों का त्याग, ये सब संकल्प का ವಿನಯ ಹೇ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಉಪಬೃಹನ್. ಉಪಬೃಹನ್ ಅಂದ್ರೆ ಏನ, ಉಪಗುಹನ ಮಾಡ್ತೀವಿ ನೋಡ್ರಿ, ಸಮ್ಯಕ್ ದರ್ಶನದಲ್ಲಿ ಒಂದು ಅಂಗ ಬರುತ್ತೆ ಉಪಗುಹನ ಅಂಗ ಅಂತ. ಇಲ್ಲಿ ಉಪಗುಹನ ಆದಿ ಇಲ್ಲಿ ಹಿಂದೆ ಎಲ್ಲ ಹೇಳಿದೇವೆ, ಅದ್ರ ಬಗ್ಗೆ ನಾವು ಅದು ಹಿಂದೆ ಹೇಳಿದೀವಿ. ಆ ಗುಣಗಳು ಇಲ್ಲಿ ತಥಾ ಅರಹಂತ ಆದಿ ಮೇ ಭಕ್ತಿ ಪೂಜಾ ಆದಿ ಮೇ, ಅರಹಂತರ ಭಕ್ತಿ ಪೂಜೆ ಆದಿಯಲ್ಲಿ ಶಂಕೆ ಆದಿ ದೋಷೋಂಕ ತ್ಯಾಗ ಕರ್ನ. ಶಂಕಾ ಆದಿ 8 ಪ್ರಕಾರದ ದೋಷಗಳಿದಾವ. ಮಲದೋಷ ಅಂತ ಹೇಳ್ತೀವಿ ಅದಕ್ಕೆ ನಾವು. ಆ ಮಲದೋಷವನ್ನು ನಾವೇನ್ ಮಾಡಬೇಕು, ತ್ಯಾಗ ಮಾಡಬೇಕು. ಶಂಕಾ, ಕಾಂಕ್ಷ, ವಿಚಿಕಿತ್ಸ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಏನ್ ಮಾಡಬೇಕು, ನಾವು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. इंद्रियों के विषयों का त्याग और कषायों का त्याग करना प्रणिधान का त्याग कहलाता है. ಇಂದ್ರಿಯಗಳ ವಿಷಯಗಳ ತ್ಯಾಗ ಮಾಡೋದು ಅಥವಾ ಕಷಾಯ, ಅದ್ರ ಜೊತೆಗೆ ಕಷಾಯಗಳನ್ನ ತ್ಯಾಗ ಮಾಡೋದು, ಇದಕ್ಕೆಲ್ಲ ಏನ್ ಹೇಳ್ತಾರೆ ಅಂತಂದ್ರ ಪ್ರಣಿಧಾನ ತ್ಯಾಗ ಅಂತ ಹೇಳ್ತಾರ. ಸಮಿತಿ और गुप्ती का पालन करना, ಸಮಿತಿ ಮತ್ತು ಗುಪ್ತಿಗಳ ಪಾಲನೆ ಮಾಡೋದು. ಸಾಧುओं का यह सब आचरण चारित्र विनय कहलाता है. ಸಮಿತಿಗಳು ಮತ್ತು ಗುಪ್ತಿಗಳ ಪಾಲನೆ ಮಾಡೋದು ಅಂತಂದ್ರೆ ಏನ, ಸಾಧುಗಳ ಇವೆಲ್ಲ ಏನಿದಾವ ಆಚರಣೆಗಳು ಚಾರಿತ್ರ ವಿನಯ ಅಂತ ಬರುತ್ತೆ. ಈ ಪ್ರಕಾರ ಹೇಳ್ತಾರ. ಜೋ ಸಿದ್ಧಿ ಕಾ ಸಾಧನ ಭೂತ ಹೇ, ಇವೆಲ್ಲ ಏನಿದಾವ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಸಾಧನ ಭೂತ ಇದಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಇಂದ್ರಿಯ ವಿಷಯೋं का त्याग इत्यादि रूप प्रणिधान का त्याग कहा था. यहाँ प्रणिधान का विशेष वर्णन कहते हैं. ಇಲ್ಲಿ ಪ್ರಣಿಧಾನ ಅಂತ ಒಂದು ಶಬ್ದ ಬಂತಿಲ್ಲಿ. ಈ ಪ್ರಣಿಧಾನ ಅಂದ್ರೆ ಏನ, ಪ್ರಣಿಧಾನದ ವಿಶೇಷತೆ ನಮಗೆ ಇಲ್ಲಿ ವರ್ಣನೆ ಮಾಡಿ ಇಲ್ಲಿ ಮುಂದೆ ಹೇಳ್ತಾರ. ಪ್ರಣಿಧಾನ 2 ಪ್ರಕಾರ ಕಾ ಹೈ. ಪ್ರಣಿಧಾನ ಎಷ್ಟು ಪ್ರಕಾರದಿದಾವ, 2 ಪ್ರಕಾರದಿದಾವೆ. ಯಾವುದು, ಇಂದ್ರಿಯ ಪ್ರಣಿಧಾನ ಮತ್ತು ಅನಿಂದ್ರಿಯ ಪ್ರಣಿಧಾನ ಅಂತ ಬರ್ತವೆ ಇಲ್ಲಿ. ಇಂದ್ರಿಯ ಪ್ರಣಿಧಾನ ಮತ್ತು ಅನಿಂದ್ರಿಯ ಪ್ರಣಿಧಾನ. ಅನಿಂದ್ರಿಯ ಅಂದ್ರೆ ಏನ, ಮನಸ್ಸು. ಅನಿಂದ್ರಿಯ ಅಂದ್ರೇನು, ಮನಸ್ಸು. ಇಂದ್ರಿಯ ಪ್ರಣಿಧಾನ ಮತ್ತು ಅನಿಂದ್ರಿಯ ಪ್ರಣಿಧಾನ ಅಂತ 2 ಪ್ರಕಾರದ ಶಬ್ದಗಳು ಬಂದವ. ಶಬ್ದ ರಸ ಆದಿ ವಿಷयों में होने वाला प्रणिधान इंद्रिय प्रणिधान कहलाता है तथा मान मद आदि विषयक अनिंद्रिय प्रणिधान कहलाता है. ಶಬ್ದ, ರೂಪ, ರಸ, ಗಂಧ, ವರ್ಣ ಇವೆಲ್ಲ ಏನು ಬರ್ತಾವಲ್ಲ ಇವೆಲ್ಲ ಇಂದ್ರಿಯ ಪ್ರಣಿಧಾನ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಮಾನ, ಮದ, ಅಹಂಕಾರ ಆದಿ ಇವೆಲ್ಲ ಬರ್ತಾವಲ್ಲ ಇವೆಲ್ಲ ಅನಿಂದ್ರಿಯ ಪ್ರಣಿಧಾನ ಅಂತ ಬರ್ತವೆ. 2 ಪ್ರಕಾರದ ವಿಷಯಗಳನ್ನ ಇಲ್ಲಿ ಜಾಗೃತಿ ಮಾಡಿ ಹೇಳಿದ್ದಾರೆ ನಮಗೆ ಇಲ್ಲಿ. शुभ और अशुभ शब्द, रस, रूप, स्पर्श और गंध में जो राग द्वेष होता है. ಏನು ಹೇಳಿದ್ರಿ ಇಲ್ಲಿ, ಶುಭ ಮತ್ತು ಅಶುಭ, ಶಬ್ದ, ರಸ, ರೂಪ, ಸ್ಪರ್ಶ ಮತ್ತು ಗಂಧದಲ್ಲಿ ನಮಗೇನು ರಾಗ ದ್ವೇಷ ಆಗುತ್ತದೆ ಅದಕ್ಕೆ ಇಂದ್ರಿಯ ಪ್ರಣಿಧಾನ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. ಅದಕ್ಕೆ ಯಾವ್ದಂತ ಹೇಳಿದ್ರು, ಇಂದ್ರಿಯ ಪ್ರಣಿಧಾನ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಮೇಲೆ ಮಾನ್, ಮಾಯಾ, ಮದ, ಕ್ರೋಧ, ಲೋಭ, ಮೋಹ ಆದಿ ಭಾವ ಮನಮೇ ಉತ್ಪನ್ನ ಹೋನ, ಇವೆಲ್ಲ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತವೆ. ಯಾವ್ಯಾವುದು, ಮಾನ್ ಕಷಾಯ, ಮಾಯಾಚಾರ, ಮದ ಅಂದ್ರೆ ಅಹಂಕಾರ, ಕ್ರೋಧ, ಲೋಭ, ಮೋಹ ಆದಿ ಇವೆಲ್ಲ ಭಾವಗಳು ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಿರ್ತಾವ. ಆ ಕಾರಣದಿಂದ ಇದಕ್ಕೆ ಅನಿಂದ್ರಿಯ ಪ್ರಣಿಧಾನ ಅಂತ ಹೇಳ್ತಾರೆ. ಇದಕ್ಕೆ ಯಾವ್ದು ಹೇಳಿದ್ರಿ ಇಲ್ಲಿ, ಅನಿಂದ್ರಿಯ ಪ್ರಣಿಧಾನ ಅಂತ ಹೇಳ್ತಾರ. ವಹ ಅನೇಕ ಪ್ರಕಾರ ಕಾ ಹೈ. ಅದೆಷ್ಟು ಪ್ರಕಾರದಿದೆ ಅದು ಅನೇಕ ಪ್ರಕಾರದಿಂದ ಇದೆ. ಮನಸ್ಸಿನಲ್ಲಿ ಕಷಾಯ ಉತ್ಪನ್ನ ಆಗಲಿಕ್ಕೆ ನಿಮಿತ್ತಿಗಳು 1 ಇಲ್ಲ 2 ಇಲ್ಲ, ಅನೇಕ ಇದಾವ. ಅವೆಲ್ಲ ಅನಿಂದ್ರಿಯ ಪ್ರಣಿಧಾನ ಇದಾವ ಅಂತ ತಿಳ್ಕೊಳ್ಬೇಕು. सब प्रकार के प्रणिधान का त्याग कर अपने चारित्र को उज्जवल बनाना चारित्र का विनय है. ಎಲ್ಲಾ ಪ್ರಕಾರದ ಪ್ರಣಿಧಾನ ನಾವೇನ್ ಮಾಡ್ಬೇಕಿಲ್ಲಿ, ತ್ಯಾಗ ಮಾಡಬೇಕು. ಅದರಿಂದ ಏನಾಗತ್ತೆ ಅಂತಂದ್ರ ನಮ್ಮ ಚಾರಿತ್ರವನ್ನು ಉಜ್ವಲ್ ಮಾಡಿಕೊಳ್ಬೇಕಾಗತ್ತಂತ ಪ್ರಯತ್ನದಿಂದ ಅದು ಚಾರಿತ್ರ ವಿನಯ ಅಂತ ಬರುತ್ತದೆ. ಚಾರಿತ್ರದ ವಿನಯ ಮಾಡೋದು ಕೂಡ ಬಹಳ ಮಹತ್ವದ ವಿಷಯ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಚೌಥಾ ತಪ ವಿನಯ ಕಾ ವರ್ಣನ. 4ನೇ ತಪ ಯಾವ್ದಿದೆ,
विनय ಅಂತ ಹೇಳ್ತಾರೆ. ಅದರ ವರ್ಣನೆ ಹೇಳ್ತಾರೆ ಅಲ್ಲಿ 12 प्रकार के अनशन आदि तपों में और अपने से जो साधु अधिक तपस्वी है उसमें ಭಕ್ತಿ ಕಾ ಹೋನಾ ತಪ ಕಾ ವಿನಯ ಹೇ. ತಪದ ವಿನಯ ಹೇಳ್ತಾರೆ ಇಲ್ಲಿ. 12 ಪ್ರಕಾರದ ತಪಗಳಿದಾವ, ಬಹಿರಂಗ ತಪ ಮತ್ತು ಅಂತರಂಗ ತಪ ಅಂತ 12 ಪ್ರಕಾರದ ತಪಗಳಿದಾವ. ಈ 12 ಪ್ರಕಾರದ ತಪಗಳ ಮೇಲೆ ಹಾಗೂ ಅದ್ರ ಜೊತೆಗೆ ಅಪ್ನೆ ಸೇ ಜೋ ಸಾಧು ಅಧಿಕ ತಪಸ್ವಿ ಹೇ, ನಮ್ಮಿಂದ ಯಾರು ಸಾಧುಗಳು ಅಧಿಕ ತಪಸ್ಸರ ಮಾಡ್ತಾರೆ, ತಪಸ್ವಿಗಳಿದಾರ, ಅಂತಹ ತಪಸ್ವಿ ಸಾಧುಗಳದ್ದು ಕೂಡ ನಾವೇನ್ ಮಾಡಬೇಕು, ಭಕ್ತಿ ಕಾ ಹೋನಾ, ಅವ್ರ ಮೇಲೆ ಅವ್ರ ಬಗ್ಗೆ ನಮ್ಮಲ್ಲಿ ಏನಿರಬೇಕು, ಭಕ್ತಿ ಇರಬೇಕು. ಆ ಭಕ್ತಿ ಅಂತಂದ್ರೇನೆ तप का विनय है, तप विनय ಅಂತ ಹೇಳ್ತಾರೆ ಇಲ್ಲಿ. जो साधु जन तप में अपने से कम है उनका तिरस्कार नहीं करना, यह भी तप विनय है. ನಮ್ಮಿಂದ ಯಾರು ಕೆಳಗಡೆ ಮಟ್ಟಿದಾರ, ನಮ್ಗಿಂತ ಸಣ್ಣವ್ರು ಇದಾರ, ತಪಸ್ವಿಯಲ್ಲಿ ಕಡಿಮೆ ಇದಾರ, ನಮ್ಗಿಂತ ತಪಶ್ಚರ್ಯ ಕಡಿಮೆ ಮಾಡ್ತಾರ, ಅಂತಹ ಸಾಧುಗಳು ಕೂಡ ನಾವೇನ್ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ಅಂತ ಸಾಧುಗಳು ಕೂಡ ನಾವೇನ್ ಮಾಡಬೇಕು, ಅವ್ರಿಗೆ ವಿನಯ ಕೊಡಬೇಕು. ಅದು ಕೂಡ ಏನಿದೆ, ತಪ ವಿನಯ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. ಶಾಸ್ತ್ರೋಕ್ತ ಆಚರಣ करने वाले साधु के इस प्रकार तप का विनय होता है. ಶಾಸ್ತ್ರೋಕ್ತ, ಶಾಸ್ತ್ರದಲ್ಲಿ ಯಾವ ರೀತಿ ಆಚರಣೆ ಹೇಳಿದರೆ ಆ ರೀತಿ ಆಚರಣೆ ಮಾಡುವಂತ ಸಾಧುಗಳಿಗೆ ಈ ಪ್ರಕಾರ ತಪದ ವಿನಯ ಇರುತ್ತದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರಲ್ಲಿ. अब उपचार ಇಲ್ಲಿ ಬಂತು ನೋಡ್ರಿ, ಉಪಚಾರ ಅಂತ ಶಬ್ದ. उपचार नाम का 5वां विनय बतलाते हैं. उपचार ನಾಮದ 5ನೇ ವಿನಯ ಹೇಳ್ತಾರೆ ಇಲ್ಲಿ. उपचार ಅಂದ್ರೆ ಏನು? उपचार विनय 3 प्रकार का है. उपचार विनय ಎಷ್ಟು ಪ್ರಕಾರದಿದೆ? 3 ಪ್ರಕಾರದ ಇದೆ. ಕಾಯಿಕ, ವಾಚಿಕ और ಮಾನಸಿಕ. ಈ 3 ಪ್ರಕಾರದ ಉಪಚಾರ ವಿನಯ ಅಂತ ಹೇಳ್ತಾರಲ್ಲಿ. पुनः उन तीनों विनयों के दो भेद होते हैं, प्रत्यक्ष और परोक्ष. ಉಪಚಾರದಲ್ಲಿ ಪ್ರಥಮ ಎಷ್ಟು ಭೇದ ಮಾಡಿದ್ರು? 3 ಮಾಡಿದ್ರು. ಯಾವುದು? ಕಾಯಿಕ, ವಾಚನಿಕ ಮತ್ತು ಮಾನಸಿಕ ಅಂತ ಹೇಳ್ತಾರ. ಆ 3 ಪ್ರಕಾರದ ಮಾಡಿದ್ರಲ್ಲಿ ಪುನಃ ಉನ್ ತೀನೋ ಮೇ, ಆ 3ರಲ್ಲಿ 3 ವಿನಯಗಳಲ್ಲಿ ಮತ್ತೆ 2 ಭೇದಗಳನ್ನ ಕೊಟ್ಟರಲ್ಲಿ. ಯಾವ್ಯಾವುದು? ಪ್ರತ್ಯಕ್ಷ ಮತ್ತು ಪರೋಕ್ಷ. ಹಿಂಗೆ 2 ಭೇದಗಳನ್ನ, ಒಂದೊಂದು ವಿಷಯದಲ್ಲಿ 2 ಭೇದಗಳನ್ನ ಮತ್ತೆ ಕೊಟ್ಟರಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಕಾಯಿಕ ವಿನಯ ಕಾ ವರ್ಣನ್ 4 ಶ್ಲೋಕೋ ದ್ವಾರ ಕರ್ತೆ ಹೇ. ಕಾಯಿಕ ವಿನಯ ಏನಿದೆಯಲ್ಲ ಅದು 4 ಶ್ಲೋಕದಿಂದ 4 ಶ್ಲೋಕ ಇಟ್ಟುಕೊಂಡು ನಿಮಗೆ ಕಾಯಿಕ ವಿನಯದ ಬಗ್ಗೆ ವರ್ಣನೆ ಮಾಡಿ ಇಲ್ಲಿ ಹೇಳ್ತಾರ. ನೀವು ಅವಾಗ ಕಾಯಿಕ ವಿನಯ ಅಂತ ಕೇಳಿದ್ರಿ, ಇದು ಉಪಚಾರ ವಿನಯ ಏನಂತ ಕೇಳಿದ್ರಿ. ನಾನು ಅದಕ್ಕೆ ಮುಂದೆ ನಿಮಗೆ ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ದಾರೆ. ಇಲ್ಲಿ ಸಂಕ್ಷಿಪ್ತದಲ್ಲಿ ಹೇಳೋದಕ್ಕಿಂತ ಇಲ್ಲಿ ಒಳ್ಳೆ ವಿಷಯದಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಅಂತ ಅವಾಗ ನಾನು ಹೇಳಿಲ್ಲ ಅದನ್ನ. ಕಾಯಿಕ ವಿನಯದ ಬಗ್ಗೆ 4 ಶ್ಲೋಕಗಳನ್ನ ತಗೊಂಡು ನಮ್ಗೆ ಅದರ ವರ್ಣನೆ ಮಾಡಿ ಇಲ್ಲಿ ಹೇಳ್ತಾರ. ಆಚಾರ್ಯ ಆದಿ ಆನೆ ಪರ್ ಉಟ್ಕರ್ ಖಡೆ ಹೋನಾ. ಕಾಯಿಕ ವಿನಯದಲ್ಲಿ ಬರ್ತದೆ ನೋಡ್ರಿ ಇದೀಗ. ಏನ್ರಿ ಲಕ್ಷ್ಮಿ ಅಕ್ಕ? ಕಾಯಿಕ ವಿನಯದಲ್ಲಿ, ಕಾಯಿಕ ಅಂದ್ರೆ ಶರೀರ ವಿನಯ, ಶರೀರದಿಂದ ವಿನಯ ಮಾಡೋದು. ಶರೀರದಿಂದ ನಾವು ಏನ್ ಮಾಡೋದು? ವಿನಯ ಮಾಡೋದು. ಹೇಗೆ? ಆಚಾರ್ಯ ಪರಮೇಷ್ಠಿಗಳು ದೊಡ್ಡವರು, ನಮ್ಗಿಂತ ಸೀನಿಯರ್ ಇರಲಿ, ನಮಗೆ ದೀಕ್ಷಾ ಕೊಟ್ಟರಿರಲಿ, ನಮಗೆ ಶಿಕ್ಷಾ ಕೊಟ್ಟರಿರಲಿ, ನಮಗೆ ವೈರಾಗಿ ಗುರುಗಳಿರಲಿ, ಆ ಶ್ರದ್ಧಾ ಗುರುಗಳಿರಲಿ, ನಮ್ಗಿಂತ ದೊಡ್ಡ ಗುರುಗಳು ಏನಿದಾರಲ್ಲ ಅವರೆಲ್ಲ ಬಂದಾಗ ಏನ್ ಮಾಡೋದು? ಊಟಕರ್ ಖಡೆ ಹೋನ, ಎದ್ದು ನಿಂತ್ಕೊಳ್ಳೋದು. ಅವಾಗ ಅವ್ರು ಬಂದಾಗ ಅವ್ರದ್ದು ವಿನಯ ಮಾಡುವಾಗ ಏನ್ ಮಾಡೋದು? ಎದ್ದು ನಿಂತ್ಕೊಂಡು ಅವ್ರದ್ದು ವಿನಯ ಮಾಡೋದು. ಇದಕ್ಕೆ ಕಾಯಿಕ ವಿನಯದಲ್ಲಿ ಬಂತಿದ್ದು, ಪ್ರತ್ಯಕ್ಷದಲ್ಲಿ ಬರಂತೆ. ನಮನ ಕರ್ಣ, ಅವ್ರಿಗೇನ್ ಮಾಡೋದು? ನಮಸ್ತು ಮಾಡೋದು. ಅಂಜಲಿ ಬದ್ಧ ನಮಸ್ಕಾರ ಕರ್ಣ, ಇವೆರಡೂ ಕೈ ಇದಾವಲ್ಲ, ಈ 2 ಕೈಗಳನ್ನ ಹೀಗೆ ಜೋಡಿಸ್ಕೊಂಡು ಅಂಜಲಿ. ಅಂಜಲಿ ಅಂದ್ರೆ ತೆಂಗಿನಕಾಯಿ ಇರುತ್ತೆ ನೋಡ್ರಿ, ತೆಂಗಿನಕಾಯಿ ಇರುತ್ತಲ್ಲ, ಆ ತೆಂಗಿನಕಾಯಿ ತರ ಬರೀ ಕೆಲವ್ರು ಹಿಂಗ ಮಾಡ್ತಾರ, ಕೆಲವ್ರು ಹಿಂಗ ಮಾಡ್ತಾರ, ಕೆಲವ್ರು ಹಿಂಗ ಮಾಡ್ತಾರ, ಕೆಲವ್ರು ಹಿಂಗ ಮಾಡ್ತಾರ. ಇವೆಲ್ಲ ವಿನಯದಲ್ಲಿ ಬರಲ್ಲ, ಇವೆಲ್ಲ ಅವಿನಯದಲ್ಲಿ ಬರ್ತಾವ ಅಂತ ಹೇಳ್ತಾರ. ನಮಸ್ತು ಮಾಡ್ಬೇಕಾದ್ರೆ ಇವೆರಡೂ ಕೈಗಳ ಹೀಗೆ ಜೋಡಿಸ್ಬೇಕಂತ ಹೇಳಿದಾರ. ಇವೆರಡೂ ಕೈ ಹೀಗಿರ್ಬೇಕಂತ ಹೇಳಿದಾರ. ಹಿಂಗೂ ಇರಬಾರ್ದು, ಕೈ ಹಿಂಗೂ ಇರಬಾರ್ದು, ಕೈ ಹೀಗಿರ್ಬೇಕು. ಇದಕ್ಕೆ ತೆಂಗಿನಕಾಯಿ ಅಂತ ಹೇಳ್ತಾರೆ, ಶ್ರೀಫಲ ಆಕಾರ ಅಂತ ಹೇಳ್ತಾರೆ ಇದಕ್ಕೆ. ಈ ಶ್ರೀಫಲ ಆಕಾರದಿಂದ 3 ಆವರ್ತ ತಗೊಂಡು 3 ಆವರ್ತ ಮಾಡಿ 1 ಶಿರೋಣತಿ ಅಂತ ಹೇಳ್ತಾರೆ ಇದಕ್ಕೆ. ಇದಕ್ಕೆ 1 ನಮಸ್ತು ಆಯ್ತು. ಹೀಗೆ 3 ಆವರ್ತದ 9 ಆವರ್ತು 3 ಶಿರೋಣತಿ. ಈ ಪ್ರಕಾರ ನಮಸ್ತು ವಿಧಿಗಳನ್ನ ಹೇಳಿದಾರ. ಇಲ್ಲಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರ. ಆಚಾರ್ಯ ಭಕ್ತಿ ಆದಿ ಬೋಲ್ಕರ್ ನಮಸ್ಕಾರ ರೂಪ ಕೃತಿ ಕರ್ಮ ಕರ್ಣ. ಆಚಾರ್ಯಗಳನ್ನ ನೋಡಿ ಆಚಾರ್ಯ ಭಕ್ತಿ ಹೇಳಿ ಅಲ್ಲಿ ನಮಸ್ಕಾರ ಮಾಡಿ ಅದಕ್ಕೆ ರೂಪ ಕೃತಿ ಕರ್ಮ ಅಂತ ಹೇಳ್ತಾರೆ ಇಲ್ಲಿ. ಆಚಾರ್ಯ ಆದಿ ಬಡೆ ಸಾಧು ಜನಕೋ ಆತೆ ದೇಕರ್, ಆಚಾರ್ಯಗಳು ಹಿಡ್ಕೊಂಡು ದೊಡ್ಡ ಸಾಧುಗಳು ಬರ್ತಾ ಇರುವಾಗ ನೋಡ್ಕೊಂಡು ದೇಕರ್ ಉನ್ಕೆ ಸನ್ಮುಖ ಜನ, ಅವ್ರನ್ನ ಆಹ್ವಾನ ಮಾಡ್ಕೊಳ್ಳಿಕ್ಕೆ ಹೋಗೋದು. ಬರ್ತಾರೆ ಕುಣ್ತಾರ ತಗೋ ಅಂತ ಕೂರಂಗಿಲ್ಲ. ಇಲ್ಲಿ ನಾವ್ ಇಲ್ಲೇ ಕೂತಿರ್ತೀವಿ, ಅವ್ರು ಬರ್ತಾ ಇದಾರೆ ಅಂತಂದಾಗ ನಾವ್ ಎದ್ದು ಹೋಗಿ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ನಾವ್ ಏನ್ ಮಾಡ್ಬೇಕು? ಮುಂದೆ
ಹೋಗ್ತಾ ಇರಬೇಕು. ಸನ್ಮುಖ ಜಾನ, अन्यत्र विहार कर रहे हो तो उनके पीछे कुछ दूर तक जाना. ಅವರೆಲ್ಲ ವಿಹಾರ ಮಾಡ್ತಾ ಇದ್ದಾರೆ, ಇಲ್ಲಿಂದ ಎದ್ದು ಹೋಗ್ತಾ ಇರುವಾಗ ಹೋಗ್ತಾರೆ, ಬಿಡ ಕಡೆ ಹೊಂಟಿತ್ತು ಪೆಡ ಹೊಂಟಿತ್ತು ಹೋಗಲ್ಲ ಅಂತ ಅನ್ಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಅವ್ರ ಜೊತೆಗೆ ಹೋಗಿ ಸ್ವಲ್ಪ ದೂರ ತನಕ ವಿಹಾರ ಮಾಡಿಸಿ ಅಲ್ಲಿಂದ ಮತ್ತೆ ನೀವು ವಾಪಸ ಬರ್ತಾ ಇರಬೇಕು ಅಂತ ಹೇಳ್ತಾರ. ಅಥವಾ खुद को भी साथ विहार करना हो तो मार्ग में उनके पीछे चलना. ಅಥವಾ ಅವ್ರ ಜೊತೆಗೆ ನಮಗೂ ವಿಹಾರ ಮಾಡುವಂತ ಸಂದರ್ಭ ಇತ್ತಂತಂದ್ರ ಮಾರ್ಗದಲ್ಲಿ ಅವ್ರಕ್ಕಿಂತ ಮುಂದೆ 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 ಅವ್ರ ಜೊತೆಗೆ ಅವ್ರ ಕಾಲಲ್ಲಿ ಕಾಲ ಅವ್ರಕ್ಕಿಂತ ಮುಂದೆ 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 ಹೋಗಬಾರದು. ದೊಡ್ಡವ್ರು ಇದಾರ ಅಂತಂದ್ರೆ ದೊಡ್ಡವ್ರನ್ನ ಮುಂದೆ ಇಟ್ಟು ಅವ್ರಕ್ಕಿಂತ ಹಿಂದೆ ಹಿಂದೆ ನಾವು ನಡೀತಾ ಇರಬೇಕು. ಇವೆಲ್ಲ ಏನಿದಾವ ಕಾಯಿಕ ವಿನಯದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಶರೀರದಿಂದ ವಿನಯ ಮಾಡಬೇಕು ದೊಡ್ಡ ಸಾಧುಗಳದು ಅಂತ ಹೇಳಿ ತಿಳ್ಕೊಳ್ಬೇಕಲ್ಲಿ. ಪೀಚೆ ಗಮನ್ ನೀಚೆ ಸ್ಥಾನ ಪರ್ ಖಡೆ ರಹನಾ. ಅವ್ರ ಹಿಂದೆ 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 ಏನ್ ಮಾಡ್ಬೇಕು, ವಿಹಾರ ಮಾಡ್ತಾ ಇರಬೇಕು. ಈಗ ಎಲ್ಲೋ ನಿಂತ್ಕೊಂಡಿದೀವಿ, ವಿಶ್ರಾಂತಿ ಮಾಡ್ತಿದೀವಿ, ಅಥವಾ ಒಂದು 10 ನಿಮಿಷ ಕೂತ್ಕೊಳ್ಳಿಕ್ಕಂತ ನಿಂತ್ಕೊಂಡಿದೀವಿ. ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಏನ್ ಮಾಡ್ಬೇಕಂತಂದ್ರ ನೀಚೆ ಸ್ಥಾನ ಪರ್ ಖಡೆ ರಹನ. ಅವ್ರಕ್ಕಿಂತ ಉಚ್ಚ ಸ್ಥಾನದ ಮೇಲೆ ಹೋಗಿ ಕೂತ್ಕೊಳ್ಳೋದು ಅಥವಾ ಅವ್ರಕ್ಕಿಂತ ಉಚ್ಚ ಸ್ಥಾನದ ಮೇಲೆ ಹೋಗಿ ನಿಂತ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಈಗ ತಿಳ್ಕೊಂಡು ರೋಡ್ ಮೇಲಿಂದ ನಡ್ಕೊಂತ ಹೋಗ್ತಾ ಇದೀವಿ, ರೋಡ್ ಮೇಲೆ ಒಂದು ಮರ ಇದೆ, ಮರದ ಕೆಳಗಡೆ ನೆರಳಿದೆ. ಆ ನೆರಳಲ್ಲಿ ನಿಂತ್ಕೊಂಡಾಗ ಆ ದೊಡ್ಡವ್ರು, ನಮ್ಗಿಂತ ದೊಡ್ಡ ತಪಸ್ವಿ ಸಾಧುಗಳು, ನಮ್ಗಿಂತ ಸೀನಿಯರ್ ಸಾಧುಗಳು ರೋಡ್ ಮೇಲೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಾವು ಚಿಕ್ಕವ್ರು ಏನ್ ಮಾಡ್ಬೇಕಂತಂದ್ರೆ ರೋಡ್ಗಿಂತ ಕೆಳಗಡೆ ಡಾಂಬ್ರಿ ಬಿಟ್ಟು ನಾವೇನ್ ಮಾಡ್ಬೇಕು, ಕೆಳಗಡೆ ನಿಂತ್ಕೊಳ್ಬೇಕು. ವಿನಯ್ ಇಲ್ಲೇ ಹೇಳಿದಾರೆ, ಈ ಪ್ರಕಾರದ ವಿನಯಗಳನ್ನ ಅವ್ರ ಜೊತೆಗೆ ಮಾಡ್ತಾ ಇರ್ಬೇಕಂತ ಹೇಳ್ತಾರೆ ಇಲ್ಲಿ. उन आचार्य आदि से नीचे स्थान पर शयन और आसन होना चाहिए. ಆ ದೊಡ್ಡ ಆಚಾರ್ಯಗಳಿರಲಿ, ಮುನಿಗಳಿರಲಿ, ಅವ್ರಕ್ಕಿಂತ ಕೆಳಗಡೆ ನಮ್ಮದು ಆಸನ ಇರಲಿ, ನಮ್ಮ ಸ್ಥಾನ ಇರಲಿ, ನಮ್ಗೆ ಕೂತ್ಕೊಳ್ಳೋದಿರಲಿ, ಮಲ್ಕೊಳ್ಳೋದಿರಲಿ, ಇವೆಲ್ಲಾ ಸ್ಥಾನಗಳು ಏನಿರಬೇಕು ಅವ್ರಕ್ಕಿಂತ ಚಿಕ್ಕ ಸ್ಥಾನದಲ್ಲಿ ನಾವು ಮಾಡ್ತಾ ಇರಬೇಕು. ಉನ್ಕೆ ಲಿಯೇ ನಿವಾಸ ಸ್ಥಾನದೇನ, ಅವ್ರು ನಮ್ಗಿಂತ ದೊಡ್ಡವರಿದ್ದಾರೆ, ಅವ್ರಿಗೋಸ್ಕರ ನಾವು ಮೊದಲು ವ್ಯವಸ್ಥೆ ಮಾಡಬೇಕು. ಅವ್ರಿಗೋಸ್ಕರ ನಾವೇನ್ ಮಾಡ್ಬೇಕು, ಮೊದಲು ಅವ್ರದ್ದು ವ್ಯವಸ್ಥೆ ಮಾಡಬೇಕು, ಆಮೇಲೆ ನಮ್ಮ ವ್ಯವಸ್ಥೆ ನೋಡ್ಕೊಳ್ಬೇಕು. ಹೋದ ತಕ್ಷಣ ಒಂದ್ 2 ರೂಮ್ ಇಟ್ಟಿರ್ತಾರ, ಹೋದ ತಕ್ಷಣ ಯಾವ ರೂಮ್ ಚೆನ್ನಾಗಿದೆ, ಯಾವ ರೂಮ್ ಒಳ್ಳೇದಿದೆ, ಯಾವ ರೂಮ್ ಬೆಚ್ಚಗಿದೆ, ಯಾವ ರೂಮ್ ಚೆನ್ನಾಗಿ ಗಾಳಿ ಬರುತ್ತೆ, ಯಾವ ರೂಮ್ ಅಲ್ಲಿ ಚೆನ್ನಾಗಿ ಬೆಳಕು ಬರುತ್ತೆ ಅನ್ನೋಂಥದ್ದು ಮೊದಲೆಲ್ಲ ಪಟ ಹೋಗಿ ಚೆಕ್ ಮಾಡೋದು, ಆ ಒಳ್ಳೆ ರೂಮ್ ಅಲ್ಲಿ ಹೋಗಿ ಸೇರ್ಕೊಂಡು ಬಿಡೋದು ಚಿಕ್ಕವರು. ಈ ರೀತಿ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಉನ್ಕೆ ಲಿಯೇ ನಿವಾಸ ಸ್ಥಾನ ದೇನ, ಸಿಂಹಾಸನ ದೇನ, ಅವ್ರಿಗೆ ಉಚ್ಚ ಸ್ಥಾನ ಸಿಂಹಾಸನಾದಿ ಅವರಿಗೆ ಕೊಡುವುದು. इस प्रकार गुरुजनों के प्रति प्रवृत्ति करना चाहिए. ಈ ಪ್ರಕಾರ ಗುರುಜನರ ಜೊತೆಗೆ ನಾವೇನ್ ಮಾಡಬೇಕು, ಪ್ರವೃತ್ತಿ ಮಾಡ್ತಾ ಇರಬೇಕು. गुरुजनों की सेवा देश काल आमेले उमर भाव और धर्म के अनुसार करना चाहिए. ಗುರುಗಳ ಸೇವೆ ಯಾವ ರೀತಿ ಮಾಡ್ಬೇಕಂತಂದ್ರ ದೇಶ ಕಾಲ, ಅವ್ರ ವಯಸ್ಸು, ಉಮರ್ ಅಂದ್ರೆ ಅವ್ರ ವಯಸ್ಸು, ಆಮೇಲೆ ಭಾವ ಮತ್ತೆ ಧರ್ಮದ ಪ್ರಕಾರ, ಧರ್ಮದ ಅನುಸಾರವಾಗಿ ಅವ್ರು ನಾವೇನ್ ಮಾಡಬೇಕು, ಸೇವೆ ಮಾಡ್ತಾ ಇರಬೇಕು. ವೃಕ್ಷ ಪ್ರದೇಶ ಹೇ ಅಥವಾ ಸ್ನಿಗ್ಧ ಹೇ ಉಸ್ಕೋ ದೇಖ್ ಕರ್ ಸೇವಾ ಕರ್ನಾ ಚಾಹಿಯೆ. ಅಲ್ಲಿ ಯಾವ ರೀತಿ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಕಾಲ ಇದೆ ಆ ಪ್ರಕಾರದ ಏನ್ ಮಾಡ್ಬೇಕು, ನಾವು ವ್ಯವಸ್ಥೆ ಮಾಡ್ತಾ ಇರಬೇಕು. ಚಳಿಗಾಲಿದೆ ನಮಗೆ ಶೆಕೆ ಆಗ್ತಾ ಇದೆ ಅಂತ ಆ ವಯಸ್ಸಾಗಿನ ಸಾಧುಗಳಿಗೆ ಕಿಟಕಿ ಎಲ್ಲ ಓಪನ್ ಮಾಡಿ ಕೂತ್ಕೊಂಡ್ಬಿಡುದು. ಅವ್ರಿಗೆ ಏನಾರು ಮಾಡ್ಕೊಳ್ಳಿ, ನಮಗ್ ಬೇಕಾಗಿದೆ ಗಾಳಿ ಈಗ, ಈ ರೀತಿ ಎಲ್ಲ ಮಾಡ್ಕೊಂಡು ಅಲ್ಲಿ ಕೂತ್ಕೊಳ್ಬಾರ್ದು ಅಂತ ತಿಳ್ಕೊಳ್ಬೇಕಿಲ್ಲಿ. इस प्रकार काल के अनुसार और उम्र बाल वृद्ध आदि अवस्था के अनुसार सेवा करे. ಅವ್ರದ್ದು ವಯಸ್ಸು ಹೇಗಿದೆ, ಅವ್ರು ಚಿಕ್ಕವ್ರದಾರ, ಸೀನಿಯರ್ ಇದಾರ, ದೊಡ್ಡವ್ರದಾರ, ವಯೋವೃದ್ಧ ಇದಾರ, ಅವ್ರನ್ನೆಲ್ಲ ಅವ್ರ ವಯಸ್ಸು ನೋಡ್ಕೊಂಡು ಅವ್ರನ್ನ ನಾವೇನ್ ಮಾಡ್ಬೇಕು, ಸೇವೆ ಮಾಡ್ತಾ ಇರಬೇಕು. ಧರ್ಮಕ್ಕೆ ಅನುಸಾರ ಅರ್ಥಾತ್ ವ್ರತಾದಿ ಮೇ ದೂಷಣ ನ ಆವೆ. ಧರ್ಮದ ಪ್ರಕಾರ ಅಂತಂದ್ರ ಅವ್ರು ತಗೊಂಡಿರುವಂತಹ ವ್ರತಗಳಲ್ಲಿ ಯಾವುದೇ ಪ್ರಕಾರದ ದೋಷಗಳು ಬರದೇ ಇರುವ ಹಾಗೆ ನಾವು ಆ ಪ್ರಕಾರದಿಂದ ಸೇವೆ ಅವ್ರದ್ದು ಮಾಡ್ತಾ ಇರಬೇಕು. ಗುರುಜನಕ್ಕೆ ಭಾವಕ್ಕೆ ಅನುಕೂಲ वे जैसा चाहते हैं वैसे उनके शरीर को अपने पैर आदि का स्पर्श न हो, इस प्रकार बैठकर सेवा करनी चाहिए. ಏನ್ ಹೇಳಿದ್ರಿ ಇಲ್ಲಿ, ಬಹಳ ಸುಂದರವಾದ ವಿಷಯ ಹೇಳಿದ್ರು ನೋಡ್ರಿ. ಏನ್ ಹೇಳ್ತಾರ ಅಂತಂದ್ರ, ಗುರು ಜನರ ಸೇವೆ ಮಾಡ್ತಾ ಇರುವಾಗ ಭಾವಕ್ಕೆ ಅನುಕೂಲ, ಅವ್ರಿಗೆ ಯಾವ ರೀತಿ ಭಾವ ಇದೆ ಆ ರೀತಿ ಅವ್ರಿಗೆ ಅನುಕೂಲವಾಗಿ, ಜೈಸಾ ಚಾಹತೆ ಹೇ ವೈಸೆ, ಅವ್ರು ಯಾವ ರೀತಿ ಅವ್ರಿಗೆ ಅವ್ರಿಗೆ ಬೇಡಿಕೆ ಇದೆ, ಯಾವ ರೀತಿ ಅವ್ರಿಗೆ ಇಚ್ಛಾ ಇದೆ, ಅವ್ರಿಗೆ ಯಾವ ರೀತಿ ಬೇಕನ್ಸತ್ತೆ ಆ ರೀತಿ ಅವ್ರನ್ನ ನಾವು ಸೇವೆ ಮಾಡಬೇಕು. ಆಮೇಲೆ ಉನ್ಕೆ ಶರೀರಕ್ಕೂ ಅಪನೆ ಪೇರ್ ಆದಿ ಕಾ ಸ್ಪರ್ಶ ನ ಹೋ, ಅವ್ರ ಶರೀರಕ್ಕೆ ನಮ್ಮ ಕಾಲು ಆದಿ ಏನಾಗಬಾರ್ದು, ಸ್ಪರ್ಶ ಆಗಬಾರ್ದು ಅಂತ ಸ್ಥಾನದಲ್ಲಿ ನಾವು ಕೂತ್ಕೊಂಡು ಬೈಟ್ಕರ್ ಸೇವಾ ಕರ್ನಿ ಚಾಹ ಅಂತ ಸ್ಥಾನದಲ್ಲಿ ನಾವು ಕೂತ್ಕೊಂಡು ಏನ್ ಮಾಡ್ಬೇಕು, ಅವ್ರ ಸೇವೆ
ಮಾಡಬೇಕು. ಉನ್ಕಿ ಜೈಸಿ ಆಜ್ಞಾ ಹೋ, ಅವ್ರು ಯಾವ ರೀತಿ ಆಜ್ಞೆ ಕೊಡ್ತಾರ ಅನುಸಾರ ಆ ರೀತಿ ಅವ್ರ ಸೇವೆ ಮಾಡ್ಬೇಕು. ನಾನು ಸೇವೆ ಮಾಡ್ತೀನಿ, ಅವ್ರು ಹೇಳಿದ್ರು ಕೇಳಿದ್ರು ನೀವು ಒಟ್ಟಾರ ಒಳಗೆ ಹಾಕೋದು ಏನ್ ಬೇಕಾದ್ ಮಾಡೋದು ಮನಸ್ಸಿಗೆ ಬಂದಂಗ, ನೀನು ಮಾಡಿದಿಲ್ಲ ಆ ರೀತಿ ಹಂಗೆಲ್ಲ ಮಾಡಬಾರ್ದು. ಅವ್ರು ಯಾವ ರೀತಿ ಆಜ್ಞೆ ಕೊಡ್ತಾರ ಆ ರೀತಿನ ಅವ್ರದ್ದು ಸೇವೆ ಮಾಡ್ತಾ ಇರಬೇಕು. ಇಲ್ಲೇನ್ ಹೇಳ್ತಾರ ಅಂತಂದ್ರ ಉನ್ಕಿ ಜೈಸಿ ಆಜ್ಞಾ ಹೋ ವೈಸಿ तथा उनका कुछ संदेश अन्यत्र भेजना हो तो उसे विनय पूर्वक स्वयं भेज देवे. ಅವ್ರಿಗೆ ಯಾವ ರೀತಿ ಆಜ್ಞೆ ಕೊಡ್ತಾರ ಆ ರೀತಿಯ ನಾವೇನ್ ಮಾಡ್ಬೇಕಲ್ಲಿ ಸೇವೆ ಮಾಡಬೇಕು. ಅದ್ರ ಜೊತೆಗೆ ಅವ್ರದ್ದು ಏನಾದ್ರು ಸಂದೇಶ ಕೊಡೋದಿದೆ, ಬೇರೆ ಕಡೆ ಅನ್ಯತ್ರ ಎಲ್ಲಾದ್ರೂ ಸಂದೇಶ ಕೊಡೋದಿದೆ, ಅದನ್ನೂ ಸಹ ನಾವು ವಿನಯ ಪೂರ್ವಕ ಸ್ವಯಂ ನಾವೇ ಆ ಸಂದೇಶ ಕೊಡಬೇಕು. ಈಗ ನಮ್ಮ ಮೇಲೆ ಒಂದು ವಿಶ್ವಾಸ ಇದೆ, ಭರವಸೆ ಇದೆ ಅಂತ ನಮಗೆ ಚಂದ್ರಪ್ರಭು ಸಾಗರ ಮಹಾರಾಜರು ಏನ್ ಮಾಡ್ತಾರ ಅಂತಂದ್ರ ಒಂದು ಸಂದೇಶ ಇದೆಯಪ್ಪ, ಅದನ್ನ ಹೋಗಿ ಆ ಮುನಿಗಳಿಗೆ ಹೋಗಿ ಹೇಳಿ ಬರೋಗಂತ ಹೇಳಿದ್ರು. ನಮಗೆ ಹೇಳಿದಾಗ ನಾವೇನ್ ಮಾಡೋದು, ನಾವು ದೊಡ್ಡವ್ರು, ನಾವು ಅವಾಗ ನಾವೇನ್ ಮಾಡೋದು, ನಮ್ಗಿಂತ ಚಿಕ್ಕವ್ರು ಇರ್ತಾರಲ್ಲ, ಈ ಸಂದೇಶ ಹೋಗ ಅವ್ರಿಗೆ ಹೇಳೋಗೋ ಅಂತ ಹಿಂಗೆ ಹೇಳಂಗಿಲ್ಲ. ನಮಗೆ ಗುರುಗಳು ಹೇಳಿದಂದ್ರೆ ನಾವೇ ವಿನಯ ಪೂರ್ವಕ ಸ್ವಯಂ ನಾವು ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಆ ಸಂದೇಶವನ್ನು ಕೊಡಬೇಕು. ನಾವು ಇನ್ನೊಬ್ಬರ ಕಡೆಯಿಂದ ಸಂದೇಶ ಕೊಡೋದೇನಾಗತ್ತೆ, ಅಲ್ಲಿ ಅವಿನಯ ಮಾಡಿದ ದೋಷ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಿದು? ಈ ಪ್ರಕಾರ ಕೂಡ ಮಾಡಬಾರ್ದು ಅಂತ ತಿಳ್ಕೊಳ್ಬೇಕಿಲ್ಲಿ. ಆಚಾರ್ಯ ಆದಿ ಕೆ ಶಾಸ್ತ್ರ, ಆಚಾರ್ಯ ಆದಿ के शास्त्र पीछे कमंडल आदि उपकरणों का शोधन करे. आ गुरुगोलिरुವಂತ ಶಾಸ್ತ್ರಗಳು ಪಿಂಚಿ ಇರಲಿ, ಕಮಂಡಲ್ ಇರಲಿ, ಉಪಕರಣಗಳಿರಲಿ, ಅವೆಲ್ಲ ಏನ್ ಮಾಡಬೇಕು, ಶೋಧನ ಕರೆ. ಉನ್ಮೆ ಜೀವ ಆದಿ ಕಾ ಪ್ರವೇಶ ನಹಿ ಹೋನೆ ದೇ. ಆ ಶಾಸ್ತ್ರದಲ್ಲಿ, ಪಿಂಚಿಯಲ್ಲಿ, ಕಮಂಡದಲ್ಲಿ ಯಾವುದೇ ಪ್ರಕಾರ ಜೀವ ಜಂತುಗಳು ಉಪಕರಣಗಳಲ್ಲಿ ಹೋಗದೆ ಇರುವ ಹಾಗೆ, ಅವ್ರ ಚಾಪೆ ಹಾಸ್ಕೊಳ್ಳುವಂತ ಚಾಪೆ, ಅವ್ರು ಕೂತ್ಕೊಳ್ಳುವಂತ ಮನೆ, ಅವ್ರು ಮಲ್ಕೊಳ್ಳುವಂತ ಶಯನ ಮಾಡುವಂತ ಇದು ತಕ್ಕತ್ತ ಆದಿ ಇವೆಲ್ಲ ನಾವೇನ್ ಮಾಡಬೇಕು, ಕ್ಲೀನವಾಗಿ ಶುದ್ಧತೆಯಿಂದ ಅದನ್ನ ನೋಡ್ಕೊಳ್ಬೇಕು. ಇವೆಲ್ಲ ಏನ್ ಬರ್ತಾವ, ಇವೆಲ್ಲ ಕಾಯಿಕ ಉಪಚಾರ ವಿನಯದಲ್ಲಿ ಇವೆಲ್ಲ ಬರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. इस प्रकार अपने शरीर द्वारा नित्य सेवा करना कायिक विनय कहलाता है. ಈ ಪ್ರಕಾರ ನಮ್ಮ ಶರೀರದಿಂದ ನಿತ್ಯ ಸೇವೆ ಮಾಡಬೇಕು. ಇದಕ್ಕೆ ಹೇಳ್ತಾರ कायिक विनय कहा गया है. वह साधु जनों में यथा योग्य हुआ करता है. ಅದನ್ನಿರ್ತದ್ದು ಸಾಧು ಜನರಲ್ಲಿ ಯಥಾ ಯೋಗ್ಯವಾಗಿ ಆ ವಿನಯ ನಾವು ಮಾಡ್ತಾ ಇರಬೇಕು ಅಂತ ತಿಳ್ಕೊಳ್ಬೇಕಿಲ್ಲಿ. ಇನ್ನು ವಾಚಿಕ ವಿನಯ ಕಾ ಪ್ರತಿಪಾದ ಕರ್ತೆ ಹೇ. ಇಲ್ಲಿ 3 ಸೂತ್ರ ಆಯ್ತು. ಈಗ ಈ 3 ಸೂತ್ರಗಳೇನು ಹೇಳಿದ್ರು ಅವರು, ಕಾಯಿಕ ವಿನಯಗಳ ಬಗ್ಗೆ ಹೇಳಿದ್ರು. ಇನ್ನು ವಾಚಿಕ ವಿನಯದ ಬಗ್ಗೆ ಹೇಳ್ತಾರೆ. ಈಗ ವಾಚಿಕ ವಿನಯ ಪ್ರತಿಪಾದನೆ ಮಾಡ್ತಾರೆ. ಹೇಳ್ತಾರ ಆದರ ಸೂಚಕ ವಚನ ಬೋಲ್ನಾ ಚಾಹಿಯೇ. ಯಾವ ರೀತಿ ಹೇಳಿದ್ರು, ಆದರ ಸೂಚಕ ವಚನವನ್ನು ನಾವು ಇಲ್ಲಿ ಮಾತಾಡ್ತಾ ಇರಬೇಕು. ನಿಷ್ಠೂರ್ತಾಸೆ ರಹಿತ, ಯಾವುದೇ ಪ್ರಕಾರದ ನಿಷ್ಠೂರ್ತೆ ನಮ್ಮಲ್ಲಿ ಇರಬಾರ್ದು. ಆ ವಚನದಲ್ಲಿ ನಿಷ್ಠೂರ್ತೆಯಿಂದ ರಹಿತ ಮಾತಾಡಬೇಕು. ಕಠೋರತಾಸೆ ರಹಿತ, ಕಠೋರತೆಯಿಂದ ಶಬ್ದದಲ್ಲಿ ನಾವು ರಹಿತವಾಗಿ ನಮ್ಮ ಭಾಷೆ ಹೇಗಿರ್ಬೇಕಂದ್ರೆ ಗುರುಗಳು ದೊಡ್ಡವ್ರ ಜೊತೆ ಮಾತಾಡ್ತಾ ಇರುವಾಗ ಮೃದು ಇರಬೇಕು ಅಂತ ಹೇಳ್ತಾರ. ಆಮೇಲೆ ಪಾಪಾರಂಭ ಕಾರಕ ವಚನ ಸೇ ರಹಿತ, ಪಾಪಾರಂಭ ಕಾರಕ ವಚನಗಳೇನಿದಾವ ಅದರಿಂದ ರಹಿತವಾಗಿ ವಚನ ಇರಬೇಕು. ಕರ್ಣ ಪ್ರಿಯ ಸತ್ಯ ಶಾಸ್ತ್ರಕ್ಕೆ ಅನುಸಾರ ಹಿ ವಚನ ಬೋಲ್ನಾ ಚಾಹಿಯೇ. ಮತ್ತು ಕಿವಿಗೆ ಪ್ರಿಯವಾಗಿರುವಂತ ಶಬ್ದಗಳನ್ನ ಏನ್ ಮಾಡಬೇಕು, ಪ್ರಯೋಗ ಮಾಡಬೇಕು. ಮತ್ತು ಸತ್ಯ ಶಾಸ್ತ್ರದ ಅನುಸಾರವಾಗಿ ನಮ್ಮ ವಚನಗಳು ಇರಬೇಕು. ಯಾವ ರೀತಿ ಇರಬೇಕು, ಸತ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ನಮ್ಮ ವಚನಗಳು ಇರಬೇಕು. ಉಪಶಮ ಭಾವಕೋ ಕರ್ನೆ ವಾಲೆ, ಉಪಶಮ ಭಾವವನ್ನು ಮಾಡ್ತಾ ಇರುವಂತ ಗೃಹಸ್ಥ ಜೈಸೆ ಚಕಾರ ಮಕಾರ ವಾಲೆ ನ ಹೋ ಐಸೆ ವಚನ ಬೋಲ್ನಾ ಚಾಹಿಯೇ. ಏ ಬಾರೋ ಇಲ್ಲಿ ಹೋಗೋ, ಅಲ್ಲಿ ಕೂತ್ಕೋ, ಅಲ್ಲಿ ಎದ್ಕೋ, ಅಲ್ಲಿ ಅಂತ ಅನೇಕ ಪ್ರಕಾರದ ನಾವು ಬಾರೋ ಹೋಗೋ ಅಂತೆಲ್ಲ ಮಾತಾಡ್ತೀವಲ್ಲ, ಈ ರೀತಿ ಶಬ್ದಗಳನ್ನ ಮುನಿಗಳು ಪ್ರಯೋಗ ಮಾಡ್ತಾ ಇರಬಾರ್ದು ಅಂತ ಇಲ್ಲಿ ಹೇಳ್ತಾ ಇದಾರ. ಶ್ರಾವಕರು ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಶಬ್ದಗಳ ಪ್ರಯೋಗ ಇಲ್ಲಿ ಮಾತಾಡಬಾರ್ದು. ಚಕಾರ ಮಕಾರ ಅಂತ ಹೇಳ್ತಾರ, ಅದಕ್ಕೆ ಆ ರೀತಿ ಶಬ್ದಗಳ ಉಪಯೋಗ ನಾವಿಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರ. ಹಿತಕರ್, ಹಿತ, ಮಿತ, ಪ್ರಿಯ, ಅಲ್ಪ ಮತ್ತು ಮಾತಾಡುವಂತ ಶಬ್ದಗಳು ಕೂಡ ಹೇಗಿರ್ಬೇಕು, ಅಲ್ಪ ಇರಬೇಕು. ಇನ್ನೊಬ್ಬರಿಗೆ ಇರಿಟೇಷನ್ ಆಗುವಂತ ಶಬ್ದಗಳು ಕೂಡ ಇರಬಾರ್ದು. ಸಾಕಪ್ಪ ಇವನೊಂದು ಬಿಟ್ರೆ ನಮ್ಗೆ ಸಾಕಾಗಿ ಹೋಗಿದೆ ಇಂಥ ಮಾತುಗಳು ಕೂಡ ಇರಬಾರ್ದು. ಇವನ್ ಬಿಟ್ರೆ ಇಲ್ಲಿ ಯಾವಾಗ ಹೋಗ್ಬಿಡ್ತೀನಿ ಹಿಂಗಾಗಿರುತ್ತೆ, ಆ ರೀತಿ ಅಂತ ಮಾತುಗಳು ಕೂಡ ಬಹಳ ತನಕ ಮಾತಾಡ್ಕೊಂತ ಕೂರಬಾರ್ದು. ಅಲ್ಪ ಶಬ್ದದಲ್ಲಿ ಬಹು ವಿಶೇಷಗಳನ್ನು ತಿಳಿಸುವಂತ ವಿಷಯಗಳಿರಬೇಕು.
ಅಲ್ಪ ಶಬ್ದದಲ್ಲಿ ಬಹಳಷ್ಟು ಜ್ಞಾನವನ್ನು ಕೊಡುವಂತ ವಿಷಯಗಳಿರಬೇಕು ಅಂತ ಹೇಳ್ತಾರೆ ಇಲ್ಲಿ ಅಲ್ಪ. ಆಮೇಲೆ ತಿರಸ್ಕಾರ ರಹಿತ ऐसे ವಚನ, ತಿರಸ್ಕಾರ ರಹಿತ ಇಂಥ ವಚನಗಳನ್ನ ಯೋಗಿ ಜನ ಬೋಲ್ತೆ ಹೇ, ಯೋಗಿಗಳು ಮುನಿಗಳು ಮಾತಾಡ್ತಾ ಇರ್ತಾರ. ವಹ ವಾಚಿಕ ವಿನಯ ಕಹಾ ಗಯಾ ಹೇ, ಅದಕ್ಕೆ ಯಾವ ವಿನಯ ಅಂತ ಹೇಳಿದ್ರು? ವಾಚಿಕ ವಿನಯ ಅಂತ ಹೇಳಿದ್ರು. ಈ ಪ್ರಕಾರ ಇನ್ನು ಕೊನೆಯದು ಮಾನಸಿಕ ವಿನಯ ಹೇಗಿರುತ್ತೆ ಅಂತ ಕೇಳಿದಾಗ ಹೇಳ್ತಾರ, मन में हित रूप प्रिय रूप कोमल परिणाम रखने वाले के एवं पापाश्रव के कारणभूत परिणाम का त्याग करने वाले मुनि के मानस विनय होता है. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮನಸ್ಸಿನಲ್ಲಿ ಹಿತರೂಪ ಪ್ರಿಯ ರೂಪ ಕೋಮಲ ಪರಿಣಾಮದಿಂದ ಇಟ್ಟುಕೊಳ್ಳುವಂತ ವಚನಗಳು ಹಾಗೂ ಪಾಪಾಶ್ರವಕ್ಕೆ ಕಾರಣಭೂತ, ಪಾಪಾಶ್ರವದ ಕಾರಣಭೂತ ಇರುವಂತ ಪರಿಣಾಮಗಳನ್ನ ಅವ್ರು ಏನ್ ಮಾಡಿರ್ತಾರ? ತ್ಯಾಗ ಮಾಡಿರ್ತಾರ. ಮುನಿಗೆ ಮಾನಸ ವಿನಯ ಹೋತ, ಅಂತ ಮುನಿಗಳಿಗೆ ಯಾವ ವಿನಯ ಆಗುತ್ತೆ? ಮಾನಸ ವಿನಯ ಅಂತ ಹೇಳ್ತಾರ. ಅರ್ಥಾತ್ ಪರಿಣಾಮ ನಿರ್ಮಲ್ ರಖನಾ ಚಾಹಿಯೆ, ಪರಿಣಾಮ ಹೇಗಿರ್ತಾವ? ನಿರ್ಮಲವಾಗಿ ಪರಿಣಾಮ ಇರುತ್ತೆ. ಅಶುಭ ಭಾವಕ್ಕೂ ಛೋಡ್ ದೇನಾ ಚಾಹಿಯೆ, ಅಶುಭ ಭಾವಗಳನ್ನ ಏನ್ ಮಾಡಿರ್ತಾವರು? ಸಂಪತ್ತಿಗೆ ಸವಾಲ ಹೇಳ್ರಿ, ಅಶುಭ ಭಾವಗಳನ್ನ ಏನ್ ಮಾಡಿರ್ತಾರ? ಬಿಟ್ಟಿರ್ತಾರ. अशुभ ಭಾವಗಳನ್ನ छोड़ देना चाहिए. ये सब मानसिक विनय कहलाता है. ಇವೆಲ್ಲ ಯಾವ ವಿನಯಗಳದಾವ? मानसिक विनय ಅಂತ ಹೇಳ್ತಾರ. इस प्रकार कायिक आदि 3 प्रकार का विनय गुरुजनों के प्रत्यक्ष रहते हैं. ಇವೆಲ್ಲ ಏನಿದಾವ? ಗುರುಗಳ ಜೊತೆಗೆ ಪ್ರತ್ಯಕ್ಷವಾಗಿರ್ತಾವ. किया जाए तो वह प्रत्यक्ष विनय कहलाता है. ಅವ್ರ ಎದುರುಗಡೆ ಗುರುಗಳ ಆದಿ ಅವ್ರ ಎದುರುಗಡೆ ನಾವು ಕುತ್ಕೊಂಡು ನಿಂತ್ಕೊಂಡು ಮಾತಾಡಿಕೊಂಡು ಮನಸ್ಸಿನಲ್ಲಿ ಆದಿ ಇವೆಲ್ಲ ನಾವು ವಿನಯಗಳ ಮಾಡಿದ್ರೆ ಅದಕ್ಕೆ ಪ್ರತ್ಯಕ್ಷ ವಿನಯ ಅಂತ ಹೇಳ್ತಾರ. और इनके प्रत्यक्ष नहीं रहते हुए किया जाता है. ಅವ್ರಿಗೆ ಇಲ್ಲಿ ಗುರುಗಳು ಇಲ್ಲ, ಆದ್ರೂ ಸಹ ಗುರುಗಳು ಚಂದ್ರಪ್ರಭು ಸಾಗರ್ ಮಹಾರಾಜರು, ಸನ್ಮತಿ ಸಾಗರ್ ಮಹಾರಾಜರಂತ ನನ್ನ ಮನಸ್ಸಿನಲ್ಲಿ ವಿಚಾರ ಬಂದ್ರೆ ಆಟೋಮೆಟಿಕ್ ಅಂತ ತಲೆ ಬಾಗತ್ತೆ, ಕೈ ಜೋಡಿಸ್ತೀವಿ. ಅವ್ರ ಹೆಸರು ತಗೋತಾರ, ಅವ್ರ ಜಯಕಾರ ಹೇಳ್ತಾರ, ಅವಾಗ ನಾವು ಆಟೋಮೆಟಿಕ್ ಕೈ ಜೋಡಿಸ್ಕೊಂಡು ಅವ್ರ ಜಯಕಾರ ಹೇಳ್ತಿರ್ತೀವಿ. ಅವ್ರು ನೆನೆಸ್ಕೊಂಡಾಗ ನಾವು ಅವ್ರ ಬಗ್ಗೆ ಶುಭ ಪರಿಣಾಮಗಳಾಗ್ತಿರ್ತಾವ. ಅವ್ರ ಬಗ್ಗೆ ನಾವ್ ಎಷ್ಟು ಗೌರವ ಕೊಡ್ಲಿಕ್ಕೆ ನಾವು ಅವ್ರ ಪ್ರತ್ಯಕ್ಷ ಇಲ್ಲ ಇಲ್ಲಿ, ಆದ್ರೂ ಸಹ ನಾವು ಪರೋಕ್ಷದಲ್ಲಿ ನಾವ್ ಎಷ್ಟು ಗೌರವ ಕೊಡ್ತೀವಲ್ಲ, ಇವೆಲ್ಲ ಹಿಡಿದಿದ್ದು ಪರೋಕ್ಷ ವಿನಯ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯಕ್ಷ ನಹಿ ರಹತೆ ಹುವೆ ಕಿಯಾ ಜಾತಾ ಹೇ ವ ಪರೋಕ್ಷ ವಿನಯ ಹೇ. ಅದಕ್ಕೆ ಯಾವ ವಿನಯ ಅಂತ ಹೇಳ್ತಾರ? ಪರೋಕ್ಷ ವಿನಯ ಅಂತ ಹೇಳ್ತಾರ. ತಥಾ ಪರೋಕ್ಷ ಮೇ ಭಿ ಆಚಾರ್ಯ ಕಿ ಆಜ್ಞಾ ಕಾ ಪಾಲನ್ ಕರ್ನಾ, ಪರೋಕ್ಷದಲ್ಲಿ ಕೂಡ ಆಚಾರ್ಯರ ಆಜ್ಞೆಯ ಪಾಲನೆ ಮಾಡುವುದು. ಆಚಾರ್ಯ ಭಗವಾನ್ ಚಂದ್ರಪ್ರಭು ಸಾಗರ್ ಮಹಾರಾಜರು ಈಗ ಇರೋದು ಕುಂತಲಗಿರಿಯಲ್ಲಿ, ಕುಂತಲಗಿರಿಯಲ್ಲಿ ಇದ್ದು ಕೂಡ ಅವ್ರು ನಮಗೆ ಏನಾದ್ರು ಆಜ್ಞೆ ಕೊಟ್ರ ಅಂದ್ರೂ ಕೂಡ ಆ ಆಜ್ಞೆ ಪಾಲನೆ ನಾವೇನ್ ಮಾಡ್ಬೇಕು? ಸಾವಂದ್ಯವಾಗಿ ನಾವು ಮಾಡಬೇಕು. ಅವರೆಲ್ಲಿ ನೋಡ್ಕೊತಾರ ಬಿಡ, ಇಲ್ಲಿ ಅವ್ರು ಕುಂತಲಗಿರಿಯಾಗಿದ್ದಾರೆ, ನಾನು ಇಲ್ಲಿದ್ದೀನಿ, ನನಗೆ ಅವ್ರಿಗೆ ಒಂದು 800-900 ಕಿಲೋಮೀಟರ್ ಇದೆ, ಇಲ್ಲಿಂದ ದೂರ ಇದಾರ, ಅವ್ರನ್ನ ಇಲ್ಲಿ ಬಂದು ನೋಡೋರ್ದಾರ, ನಾನು ಏನು ಮಾಡಿದ್ರು ನನಗೆ ನಾನು ಮಾಡ್ತಿರ್ತೀನಿ, ಅವ್ರಿಗೇನು ಅವ್ರದೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋದ ಅಂತ ಈ ಪ್ರಕಾರದ ಅವಿನಯ ಸಹ ಮಾಡಬಾರದು. ಅವ್ರು ಅಲ್ಲಿ ಕೂತ್ಕೊಂಡು ಏನೋ ಆದೇಶ ಕೊಟ್ಟರು ಕೂಡ ಆ ಆದೇಶದ ನಾವೇನ್ ಮಾಡ್ಬೇಕಿಲ್ಲಿ? ಪಾಲನೆ ಮಾಡಬೇಕು ಅಂತ ಹೇಳ್ತಾರ. तथा परोक्ष में भी आचार्य की आज्ञा का पालन करना चाहिए. उनके निर्देश के अनुसार चलना है सब परोक्ष विनय है. ಅವ್ರು ಯಾವ ರೀತಿ ನಮಗೆ ನಿರ್ದೇಶ ಕೊಟ್ಟಿದಾರ, ಯಾವ ರೀತಿ ನಮಗೆ ಆದೇಶ ಕೊಟ್ಟಿದಾರ, ಯಾವ ರೀತಿ ನಮಗೆ ಮಾರ್ಗದರ್ಶನ ಕೊಟ್ಟಿದಾರ, ಆ ಮಾರ್ಗದರ್ಶನ ಪ್ರಕಾರ, ಆದೇಶ ಪ್ರಕಾರ, ನಿರ್ದೇಶದ ಪ್ರಕಾರ ನಾವೇನ್ ಮಾಡಬೇಕು? ನಡೀತಾ ಇರಬೇಕು. ಇದಕ್ಕೆ ಪರೋಕ್ಷ ವಿನಯ ಅಂತ ಹೇಳ್ತಾರ. ಪ್ರತ್ಯಕ್ಷ ಮತ್ತು ಪರೋಕ್ಷ, ಹೀಗೆ ಎರಡೂ ಪ್ರಕಾರದ ವಿನಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. ಸಾಧುವೋಂಕೋ ಸಾಧುವೋಂಕಾ ವಿನಯ ಕರ್ನಾ ಚಾಹಿಯೇ. ಸಾಧುಗಳು ಸಾಧುಗಳ ವಿನಯ ಮಾಡ್ತಾ ಇರಬೇಕು. ಗೃಹಸ್ಥ और आरिकाओं का भी उनके योग्य विनय होता है. ಸಾಧುಗಳು ಸಾಧುಗಳ ವಿನಯ ಅಂತೂ ಮಾಡಲೇಬೇಕು, ಅದರ ಜೊತೆಗೆ ಗೃಹಸ್ಥರದು, ಆರಿಕಾ ಮಾತಾಜಿಗಳದು ಆದಿ ಇವ್ರದ್ದು ಸಹ ಏನ್ ಮಾಡಬೇಕು? ಯಥಾ ಯೋಗ್ಯ ಅವ್ರದ್ದು ಸಹ ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಆ ಸ್ಥಾನದ ಪ್ರಕಾರ ಅವ್ರಿಗೂ ಸಹ ನಾವೇನ್ ಮಾಡಬೇಕು? ವಿನಯ ಮಾಡ್ತಾ ಇರಬೇಕು. अपने से छोटे साधु जन हैं तो उनके साथ यथा योग्य प्रिय आचरण गृहस्थ को आरिकाओं को आशीर्वाद आदि द्वारा संतुष्ट करना चाहिए. ನಮ್ಕಿಂತ ಚಿಕ್ಕವರು ಸಾಧುಗಳಿದಾರ ಅಥವಾ ನಮ್ಕಿಂತ ಚಿಕ್ಕವರು ಸಾಧುಗಳಿದ್ರು ಕೂಡ ಅವ್ರ ಜೊತೆ ಕೂಡ ನಾವೇನ್ ಮಾಡಬೇಕು? ಯಥಾ ಯೋಗ್ಯ ಪ್ರಿಯವಾಗಿ ಆಚರಣೆ ಮಾಡಬೇಕು. ಗೃಹಸ್ಥ को और आरिकाओं की भी आशीर्वाद आदि
द्वारा संतुष्ट करना चाहिए. ಗೃಹಸ್ಥರು ಬಂದು ನಮಸ್ತು ಮಾಡ್ತಾ ಇದಾರ ಅಥವಾ ಆರಿಕೆಯರು ಬಂದು ನಮಸ್ತು ಮಾಡ್ತಾ ಇದಾರ, ಅವ್ರಿಗೂ ಕೂಡ ನಾವು ಆಶೀರ್ವಾದ ಪೂರ್ವಕ ಸಂತುಷ್ಟ ಮಾಡಬೇಕು ಅಂತ ಹೇಳಿ ಹೇಳ್ತಾರ. ये सब छोटे तथा बड़े के साथ होने वाले प्रिय व्यवहार विनय को ಕೋಟಿ ಮೇ ಆ ಜಾತೆ ಹೇ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ, ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಅವ್ರ ಜೊತೆಗೆ ನಾವು ಪ್ರಿಯವಾದ ವ್ಯವಹಾರ ಮಾಡ್ಕೊಳ್ಳೋದು, ಇದಕ್ಕೆ ಪ್ರಿಯ ವ್ಯವಹಾರ ವಿನಯ ಅಂತ ಕೂಡ ಹೇಳ್ತಾರ. इस प्रकार के विनय को संसार का नाश करने के इच्छुक व्यक्ति को सदा करते रहना चाहिए. ಈ ಪ್ರಕಾರದ ಏನೇನು ಇಲ್ಲಿ ವಿನಯಗಳು ಹೇಳಿದ್ರಲ್ಲ ಲಕ್ಷ್ಮಿ ಅಕ್ಕ, ಈ ಎಲ್ಲಾ ವಿನಯಗಳು ಸಂಸಾರಕ ನಾಶ ಕರ್ನೇಕೆ ಇಚ್ಛುಕ, ಸಂಸಾರವನ್ನು ನಾಶ ಮಾಡಬೇಕಂತ ಇಚ್ಛೆ ಇಟ್ಕೊಂಡಿರುವಂತ ವ್ಯಕ್ತಿ ಸದಾ ಕರ್ತೆ ರಹನಾ ಚಾಹಿಯೆ, ಸದಾ ಈ ವಿನಯಗಳನ್ನು ನಾವು ಮಾಡ್ತಾ ಇರಬೇಕು. ಇಲ್ಲಿ ದೊಡ್ಡವ್ರು ಅನ್ಬಾರ್ದು, ಚಿಕ್ಕವ್ರು ಅನ್ಬಾರ್ದು, ಸಾಧು ಅನ್ಬಾರ್ದು, ಶ್ರಾವಕ ಅನ್ಬಾರ್ದು, ಆರಿಕ ಅನ್ಬಾರ್ದು, ಶುಲ್ಲಿಕ ಅನ್ಬಾರ್ದು. ಅವ್ರಿಗೆ ಯಥಾ ಯೋಗ್ಯ ಸ್ಥಾನದಲ್ಲಿ ಅವ್ರಿಗೆ ನಾವೇನ್ ಮಾಡಬೇಕು, ವಿನಯ ಮಾಡ್ತಾ ಇರಬೇಕು. ಆವಾಗ ನಿಮ್ಮದು ಸಂಸಾರ ನಾಶ ಆಗುತ್ತದೆ, ಆವಾಗ ನಿಮಗೆ ಮುಕ್ತಿ ಸಿಗುತ್ತದೆ, ಅನ್ಯಥಾ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ ಇಲ್ಲಿ ಹೇಳ್ತಾ ಇದ್ದಾರೆ. ಆತಾಯ್ತು. ವಿನಯ ಕೆ ಬಿನಾ ಸಾಧು ಕಿ ಸಬ ಶಿಕ್ಷಾ ನಿಷ್ಫಲ ಹೇ. ನಿಮ್ಮ ಹತ್ರ ವಿನಯ ಇಲ್ಲಾಗಿತ್ತಂದ್ರ ಆ ಸಾಧುಗಳ ಹತ್ರ ಎಷ್ಟೋ ಜ್ಞಾನ ಇದ್ರೂ ಸಹ ಆ ಜ್ಞಾನ ಏನಿದೆ ನಿಷ್ಫಲವಾಗಿದೆ. ಕ್ಯೋಂಕಿ ಶಿಕ್ಷಾ ಕಾ ಫಲ ತೋ ವಿನಯ ಕರ್ನಾ ಹೇ. ಶಿಕ್ಷಾದ ಫಲ ಅಂದ್ರೇನ? ವಿನಯ ಇದೆ. ವಿನಯ ಇದ್ರನೇ ನಿಮಗೆ ಶಿಕ್ಷಾ, ನಿಮ್ಮ ಹತ್ರ ಜ್ಞಾನ ಇದ್ದಿದ್ದಕ್ಕೆ ಏನಾದರೂ ಒಳ್ಳೇದಿದೆ, ಸಾರ್ಥಕತೆ ಇದೆ, ಫಲ ಇದೆ, ಇಲ್ಲದ್ರೆ ನಿಷ್ಫಲವಾಗಿದೆ ಅಂತ ತಿಳ್ಕೊಳ್ಬೇಕು. ವಿನಯ ಕರ್ನೆ ಸೆ ಆತ್ಮ ಕಲ್ಯಾಣ ಹೋತಾ ಹೇ. ವಿನಯ ಮೋಕ್ಷ ದ್ವಾರಂ ಅಂತ ಹೇಳಿದಾರೆ ನೋಡ್ರಿ. ವಿನಯದಿಂದಾನೇ ಮೋಕ್ಷ ದ್ವಾರ ಇದೆ, ಮೋಕ್ಷ ದ್ವಾರ ಓಪನ್ ಆಗುತ್ತದೆ. ನಿಮ್ಮ ಹತ್ರ ವಿನಯ ಇಲ್ಲಾಗಿತ್ತಂದ್ರೆ ಮೋಕ್ಷ ದ್ವಾರ ಸಹ ಏನಿದೆ ನಿಮಗೋಸ್ಕರ ಕ್ಲೋಸ್ ಇದೆ ಅಂತ ತಿಳ್ಕೊಳ್ಬೇಕು. ವಿನಯ ಕಾ ಫಲ ಸಂಪೂರ್ಣ ಕಲ್ಯಾಣೋ ಕಿ ಪ್ರಾಪ್ತಿ ಹೇ. ವಿನಯದ ಫಲ ಯಾವ ರೀತಿ ಅಂತಂದ್ರೆ ಸಂಪೂರ್ಣ ಕಲ್ಯಾಣದ ಪ್ರಾಪ್ತಿ ವಿನಯದಿಂದ ಆಗುತ್ತದೆ. ಅವ್ರು ದೊಡ್ಡವರಿರ್ಲಿ, ಚಿಕ್ಕವರಿರ್ಲಿ, ಸಾಧು ಇರ್ಲಿ, ಆರಿಕ ಇರ್ಲಿ, ಯಾರೋ ಇರ್ಲಿ, ಎಲ್ಲರದ ಜೊತೆಗೆ ನಾವೇನು ಮಾಡಬೇಕು, ವಿನಯ ಪೂರ್ವಕ ನಡ್ಕೊಳ್ತಾ ಇರಬೇಕು. ಜಿಸ್ಕೆ ದ್ವಾರ ಮುಕ್ತಿ ಸಿದ್ಧ ಕಿ ಜಾತಿ ಹೇ. ಅದರಿಂದ ಏನಾಗತ್ತೆ ಅಂದ್ರೆ ನಮಗೆ ಮುಕ್ತಿಯ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗುತ್ತದೆ. ಜಿಸ್ಕೆ ದ್ವಾರ ಸಾಧುಪನ ವೃದ್ಧಿಂಗಂತ ಹೋತಾ ಹೇ. ಅದರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಸಾಧು ಜೀವನಗಳಲ್ಲಿ, ಸಾಧು ಆಚರಣೆದಲ್ಲಿ ಏನಾಗತ್ತೆ ವೃದ್ಧಿ ಆಗ್ತಾ ಇರತ್ತೆ ಅಂತ ತಿಳ್ಕೊಳ್ಬೇಕು. ಜಿಸ್ಕೆ ದ್ವಾರ ಆಚಾರ್ಯ ಕಿ ಆರಾಧನಾ ಹೋತಿ ಹೇ. ಅದರಿಂದ ವಿನಯದಿಂದ ಏನಾಗತ್ತೆ ಅಂದ್ರೆ ಆಚಾರ್ಯರ ಆರಾಧನೆ ಆಗ್ತಾ ಇರುತ್ತೆ. ಜಿಸ್ಕೆ ದ್ವಾರ ಸಂಘ ಪ್ರಸನ್ನ ಕಿಯಾ ಜಾತಾ ಹೇ. ಮತ್ತೆ ವಿನಯದಿಂದ ಸಂಘದಲ್ಲಿರುವಂತಹ ಸಮಸ್ತ ಸಾಧುಗಳನ್ನ ನಾವೇನ್ ಮಾಡಬಹುದು, ಪ್ರಸನ್ನವಾಗಿಟ್ಕೊಳ್ಬಹುದು. ವಹ ವಿನಯ ಹೇ. ಅರ್ಥಾತ್ ವಿನಯ ಕರ್ನೆ ಸೆ ಈ ಸರ್ವ ಕಾರ್ಯ ಅನಾಯಾಸ ಹಿ ಸಿದ್ಧ ಹೋ ಜಾತೆ ಹೇ. ನಾವು ವಿನಯವಾಗಿದ್ದು ಅಂತಂದ್ರೆ ಬಹಳ ಕಷ್ಟಪಡೋದು ಅಗತ್ಯ ಇಲ್ಲ. ಎಲ್ಲರನ್ನು ನಾವು ವಿಶ್ವಾಸದ ಪಾತ್ರದಲ್ಲಿ ಇಟ್ಕೊಳ್ಬಹುದು, ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಬಹುದು, ಎಲ್ಲರನ್ನು ಸಂತುಷ್ಟ ಮಾಡಬಹುದು ಅನ್ನುವಂತ ವಿಷಯ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ऐसे विनय गुण के बिना जो मोक्ष प्राप्त करना चाहता है वह बिना जहाज के सागर को पार करना चाहता है. ಸಂಪತ್ತಿಗೆ ಸವಾಲ ಹೇಳ್ರಿ. ಯಾವ ರೀತಿ ಹೇಳ್ತಾರೆ ಇಲ್ಲಿ? ಯಾವ ರೀತಿ ಅಂತಂದ್ರ ವಿನಯ ಗುಣಕ್ಕೆ ಬಿನಾ ಮೋಕ್ಷ ಪ್ರಾಪ್ತ ಕರ್ನಾ ಚಾಹತಾ ಹೇ. ಯಾರಿಗೆ ವಿನಯ ಗುಣ ಇಟ್ಕೊಳ್ಳದೆ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಬೇಕಂತ ಅನಿಸ್ತಾ ಇದೆ ಅವ್ರು ಯಾವ ರೀತಿ ಅಂತಂದ್ರ ಬಿನಾ ಜಹಾಜಿಗೆ, ಹಡಗಿಲ್ಲ ನಿಮ್ಮ ಹತ್ರ, ಹಡಗು ಇಲ್ಲದೆ ನೀವು ಸಮುದ್ರ ಸಾಗರ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಪಾರ ಮಾಡ್ಕೊಳ್ಬೇಕು, ದಡ ಸೇರಬೇಕು, ಸಮುದ್ರ ದಾಟಬೇಕು ಅಂತ ಭಾವನೆ ಇಟ್ಕೊಂಡಿದ್ದೀರಾ. ಹಡಗ ಇಲ್ಲದೆ ನೀವು ದಾಟ್ಲಿಕ್ಕೆ ಸಾಧ್ಯ ಇದೆನಾ? ಹಡಗು ಬೇಕೇ ಬೇಕು. ಅಷ್ಟು ದೊಡ್ಡ ವಿಶಾಲ ಸಮುದ್ರವನ್ನು ಪಾರ ಮಾಡ್ಬೇಕಂದ್ರೆ, ದಾಟಬೇಕಂತಂದ್ರೆ ಒಂದು ಹಡಗು, ಜಹಾಜ್ ನಮ್ಮ ಹತ್ರ ಇರ್ಲೇಬೇಕು. ದೋಣಿ ಇರ್ಲಿ, ನಾವ ಇರ್ಲಿ, ಬೋಟ್ ಇರ್ಲಿ, ಹಡಗು ಇರ್ಲಿ, ಯಾವುದೋ ಸಾಧನ ಇಲ್ಲದೆ ನಾವು ದಾಟ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥಾತ್ जिस प्रकार बिना जहाज के सागर तीरा नहीं जाता उसी प्रकार ಯಾವ ಪ್ರಕಾರ ನಮ್ಮ ಹತ್ರ ದೋಣಿ ಆದಿ ಹಡಗ ಇಲ್ಲದಿದ್ರೆ ನಾವು ಸಮುದ್ರವನ್ನು ಪಾರ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಬಿನಾ ಸಂಸಾರ ಸೆ ಮುಕ್ತಿ ನಹಿ ಹೋತಾ. ಯಾವ ವಿನಾ? ವಿನಯ ಕೆ ಬಿನಾ. ವಿನಯ ನಮ್ಮ ಹತ್ರ ಇಲ್ಲ ಇತ್ತಂದ್ರ ಈ ಸಂಸಾರದಿಂದ ಮುಕ್ತಿ ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಕಲ್ಪ
प्रायश्चित को या प्रायश्चित ग्रंथ को कहते हैं। मुनिजनों के आचरण का जिसमें कथन हो वह आचार शास्त्र है। ಏನು ಹೇಳ್ತಾರೆ ಅಂತಂದ್ರೆ ಮುನಿ ಜನರ ಆಚರಣ ಯಾವ ಗ್ರಂಥದಲ್ಲಿದೆ ಆ ಗ್ರಂಥಗೆ ಆಚಾರ ಶಾಸ್ತ್ರ ಅಂತ ಹೇಳ್ತಾರೆ। विनय करने से इन दोनों शास्त्रों का परिज्ञान वृद्धिंगंत होता है। ಪ್ರಾಯಶ್ಚಿತ ಗ್ರಂಥ ಮತ್ತು ಆಚಾರ ಶಾಸ್ತ್ರ ಇವೇನಿದಾವಲ್ಲ ಇವೆರಡೂ ಶಾಸ್ತ್ರದ ವಿನಯ ಪೂರ್ವಕ ಅದನ್ನ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ, ನಮಗೆ ನಮ್ಮ ಆಚರಣದಲ್ಲಿ ಆ ಜ್ಞಾನದಲ್ಲಿ ವೃದ್ಧಿ ಆಗ್ತಾ ಇರುತ್ತದೆ ಅಂತ ತಿಳ್ಕೊಳ್ಬೇಕು। ವಿನಯ से मान कषाय घमंड का अभाव हो जाता है। ನಮ್ಮ ಹತ್ರ ಮಾನ್ ಕಷಾಯ ಇದೆ, ಅಹಂಕಾರ ಇದೆ, ಘಮಂಡ ಇದೆ, ಇವೆಲ್ಲ ಏನಾಗ್ತಾವ ವಿನಯದಿಂದ ನಾಶ ಆಗ್ತಾವ, ಅಭಾವ ಆಗಿಬಿಡುತ್ತದೆ। आत्मा की शुद्धि चित्त में स्थिरता, आत्मದ ಶುದ್ಧಿ ಚಿತ್ತದಲ್ಲಿ ಸ್ಥಿರತೆ, मैत्री भाव, मार्धव आर्जव भाव प्राप्त होते हैं। ಆತ್ಮದ ಶುದ್ಧಿ ಆಗುತ್ತದೆ, ಆಮೇಲೆ ಚಿತ್ತದಲ್ಲಿ ನಾವು ಸ್ಥಿರರಾಗ್ತೀವಿ, ಮೈತ್ರಿ ಭಾವ ಉತ್ಪನ್ನ ಆಗುತ್ತದೆ, ಮಾರ್ಧವ ಆರ್ಜವ ಭಾವ ನಮಗೆ ಪ್ರಾಪ್ತವಾಗುತ್ತದೆ। ಇವೆಲ್ಲ ಆಗೋದ್ರಿಂದ ವಿನಯದಿಂದ, ಇವೆಲ್ಲ ಆಗೋದ್ರಿಂದ ವಿನಯದಿಂದ ಆಗುತ್ತದೆ। ಜಿನೇಂದ್ರ ಆದಿ ಮೇ ಪ್ರಗಾಢ ಭಕ್ತಿ, ಜಿನೇಂದ್ರ ಭಗವಂತರ ಆದಿ ಏನಿದಾರಲ್ಲ, ಪಂಚ ಪರಮೇಶ್ವರ ಏನಿದಾರಲ್ಲ ಅವ್ರ ಮೇಲೆ ನಮ್ಗೆ ಏನಾಗುತ್ತೆ, ಪ್ರಗಾಢವಾದ ಭಕ್ತಿ ಪ್ರಸನ್ನವಾಗುತ್ತೆ। ಪ್ರಸನ್ನತಾ ಯಶ लाघव ಅಂತಂದ್ರೆ ಮನಕ ಭಾರಿ ನಹಿ ಹೋನ, ಮನಸ್ಸು ಹಗುರಾಗಿ ಬಿಡುತ್ತೆ, ಅವಾಗ ಮನಸ್ಸೇನಾಗತ್ತೆ, ಹಗುರು ಆಗುತ್ತದೆ। ಗುರು ಕಾ ಗೌರವ ಬಡ್ನ, ಗುರುಗಳ ಜೊತೆಗೆ ನಮ್ಮದು ಗೌರವ ಆದ್ರೆ ಗುರುಗಳಿಗೆ ನಾವೇನ್ ಮಾಡ್ತೀವಿ, ವಿನಯ ಅತಿ ವಿನಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ। ಜಿನೇಂದ್ರ ಕಿ ಆಜ್ಞಾ ಕಾ ಪಾಲನ್, ಜಿನೇಂದ್ರ ಭಗವಂತರ ಆಜ್ಞೆಯ ಪಾಲನೆ ಆಗುತ್ತದೆ। ಗುಣೋಮೆ ಶ್ರದ್ಧಾ ಭಾವ, ಗುಣಗಳಲ್ಲಿ ಶ್ರದ್ಧಾ ಭಾವ ಉತ್ಪನ್ನ ಆಗುತ್ತೆ। ಈ ಸಬಕೆ ಸಬ್ ಗುಣ ವಿನಯ ಕರ್ನೆ ಸೇ ಪ್ರಾಪ್ತ ಹೋತೆ, ಇವೆಲ್ಲ ಗುಣಗಳು ವಿನಯ ಮಾಡೋದ್ರಿಂದ ಪ್ರಾಪ್ತಿ ಆಗುತ್ತದೆ ಅಂತ ತಿಳ್ಕೊಳ್ಬೇಕು। ನಮಗೆ ಹಿರಿಯರೆಲ್ಲ ಹೇಳ್ತಿದ್ ನೋಡ್ರಿ, ಹಿರಿಯರೆಲ್ಲ ಏನ್ ಹೇಳ್ತಿದ್ರು ಅಂತಂದ್ರೆ ದೊಡ್ಡವರು ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಲಿಕ್ಕೆ ಕಲೀರಪ್ಪ ಅಂತ ಹೇಳ್ತಿದ್ರು ಅವರು। ಯಾಕೆ ಹೇಳ್ತಿದ್ರು ಹೇಳಿ ನೋಡೋಣ। ಹಿರಿಯರೆಲ್ಲ ಈ ಹೇಳೋ ಮಾತು ಇವೆಲ್ಲ ಇದಾವಲ್ಲ, ನಾವು ಶಾಸ್ತ್ರದಲ್ಲಿ ಓದ್ತಾ ಇದ್ದೀವಿ, ಆದ್ರೆ ಹಿರಿಯರು ಈ ಮಾತುಗಳನ್ನ ನಮಗೆ ಮೊದಲೇ ಹೇಳಿ ಹೋಗ್ಯಾರ। ಏನಂತ ಹೇಳಿದಾರ, ದೊಡ್ಡವರು ಮುಂದೆ ತಗ್ಗಿ ಬಗ್ಗಿ ನಡಿಲಿಕ್ಕೆ ಕಲೀರಿ। ನಾವು ದೊಡ್ಡವ್ರ ಮುಂದೆ ನಾವೇ ದೊಡ್ಡ ಶಾಣ್ಯರಾಗಿ ಬಿಟ್ಟಿದೀವಿ ಈಗ। ದೊಡ್ಡವ್ರ ಮುಂದೆ ನಾವೇ ಶಾಣ್ಯರಾಗ್ಬಿಟ್ಟಿವಿ, ನಾವೇ ದೊಡ್ಡವರಾಗ್ಬಿಟ್ಟಿದೀವಿ। ಅದು ಯಾವತ್ತಾದ್ರೂ ಕೂಡ ನಮಗೆ ಮೋಕ್ಷ ಮಾರ್ಗಕ್ಕೆ ಘಾತಕ ಇದೆ, ಮೋಕ್ಷ ಮಾರ್ಗಕ್ಕೆ ನಮಗೆ ಅಪಾಯಕಾರಕ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ। विनय के बिना तो ज्ञान दर्शन चारित्र तप ये कुछ भी उपयोगी नहीं है। ವಿನಯ ನಿಮ್ಮ ಹತ್ರ ಇಲ್ಲಾಗಿತ್ತಂದ್ರೆ ಲಕ್ಷ್ಮಿ ಅಕ್ಕ, ನಿಮ್ಮ ಹತ್ರ ಜ್ಞಾನ ಎಷ್ಟು ಇದ್ರೂ ಕೂಡ ಪ್ರಯೋಜನ ಇಲ್ಲ, ನಿಮ್ಮ ಹತ್ರ ಸಮ್ಯಕ್ತ್ವ ಎಷ್ಟೋ ಶುದ್ಧವಾಗಿದ್ರೂ ಕೂಡ ಪ್ರಯೋಜನ ಇಲ್ಲ, ನೀವೆಷ್ಟೋ ಚಾರಿತ್ರ್ಯದ ಪಾಲನೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ, ನೀವೆಷ್ಟೋ ತಪಶ್ಚರ್ಯ ಮಾಡಿದ್ರೂ ಸಹ ಏನು ಪ್ರಯೋಜನ ಇಲ್ಲ, ಉಪಯೋಗಿ ಇಲ್ಲ ಅಂತ ಹೇಳ್ತಾರ। ಅಥವಾ ವಿನಯ ಕೆ ಅಭಾವ ಮೇ ಏ ಹೋತೆ ಹಿ ನಹಿ ಹೇ, ಮತ್ ನಿಮ್ಮ ಹತ್ರ ವಿನಯನೇ ಇಲ್ಲ ಆಗಿತ್ತಂದ್ರ ಇವು ನಾಲ್ಕು ನಿಮ್ಮ ಹತ್ರ ಇರೋದೇ ಇಲ್ಲ। ಯಾವ ಜ್ಞಾನ ಇರುವುದಿಲ್ಲ, ದರ್ಶನ ಇರುವುದಿಲ್ಲ, ಚಾರಿತ್ರ್ಯ ಇರುವುದಿಲ್ಲ, ಮತ್ತು ತಪ ಸಹ ನಿಮ್ಮ ಹತ್ರ ಇರುವುದಿಲ್ಲ। ಕಾರಣ ಕೆ ಬಿನಾ ಕಾರ್ಯ ಹೋನ ಕಹಾ ಸಂಭವ ಹೇ, ನಿಮ್ಮ ಹತ್ರ ಕಾರಣನೇ ಇಲ್ಲ ಆಗಿತ್ತಂದ್ರ ಕಾರ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ। ಕಾರಣ ಕೆ ಬಿನಾ ಕಾರ್ಯ ಸಂಭವ ನಹಿ ಹೇ, ಕಾರಣ ಏನಿದೆ, ಕಾರಣ ಇರೋದು ನಮಗೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ, ತಪ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಕಾರ್ಯಗಳಿದಾವ, ಮತ್ತು ವಿನಯ ಏನಿದೆ ಅದು ಕಾರಣ ಇದೆ। ವಿನಯ ಕಾರಣ ಇಟ್ಕೊಂಡು ನಾವು ಕಾರ್ಯವಾದ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಬೇಕಿಲ್ಲ। ಅರ್ಥಾತ್ ಜೈಸೆ ಕಾರಣ ಬಿನಾ ಕಾರ್ಯ ನಹಿ ಹೋತಾ ವೈಸೆ ಹಿ ವಿನಯ ಉಕ್ತ ಜ್ಞಾನ ಆದಿ ನಹಿ ಹೋತೆ ಹೇ। ವಿನಯ ನಿಮ್ಮ ಹತ್ರ ಇಲ್ಲಾಗಿದ್ರೆ ಜ್ಞಾನ ಆದಿ ಏನ್ ನಾಲ್ಕು ತಪಗಳನ್ನು, ನಾಲ್ಕು ಏನು ಆರಾಧನೆಗಳು ಹೇಳಿದ್ರು ಇವ್ಯಾವುದು ನಿಮಗೆ ಪ್ರಾಪ್ತಿ आगुदिल्ल। इस प्रकार समस्त संपदाओं को शीघ्र वशवर्ती करने वाले इस चिंतामणि के समान अभिष्ट विनय को क्यों न किया जाए। ಎಷ್ಟು ಶಬ್ದ ಹೇಳಿದ್ರೆ, ಯಾವ ಶಬ್ದ ಹೇಳಿದ್ರೆ ಇಲ್ಲಿ, ಈ ಪ್ರಕಾರ ಸಮಸ್ತ ಸಂಪದೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಶೀಘ್ರ ತನ್ನ ವಶದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಇಂತಹ ಚಿಂತಾಮಣಿಗೆ ಸಮಾನವಾಗಿರುವಂತ ಅಭಿಷ್ಟ ವಿನಯವನ್ನು ನಾವೇನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಯಾಕೆ ಹಿಂದೆ ಸರಿಬೇಕು, ಅವಶ್ಯ ಹಿ ಕಿಯಾ ಜಾನಾ ಚಾಹಿಯೆ, ಅವಶ್ಯ ನಾವು ವಿನಯ ಮಾಡ್ತಾ ಇರಬೇಕು। ಆ ವಿನಯದಿಂದ ನಮಗೇನಾಗ್ಬೋದು, ಮುಂದಿನ ಎಲ್ಲಾ ಸಂಪದೆಗಳು ಮೋಕ್ಷ ಮಾರ್ಗಕ್ಕೆ ನಮಗೇನಾಗ್ಬೋದು, ಪ್ರಶಸ್ತ ಆಗಬಹುದು ಅನ್ನುವಂಥ ವಿಷಯ ನಮಗಿಲ್ಲಿ
ಈ ಇವತ್ತಿನ ವಿನಯ ಅಧಿಕಾರದಲ್ಲಿ ನಮಗೆ ತಿಳಿಸಿಕೊಟ್ರು. 4ನೇ ನಂಬರ್ದ ವಿನಯ ಅಧಿಕಾರ. ಆಮೇಲೆ 5ನೇ ನಂಬರ್ದು ಯಾವುದು? ಹೇಳ್ರಿ ಲಕ್ಷ್ಮಿ ಅಕ್ಕ, ಸ್ವಲ್ಪ ಯಾಕೋ ಡಲ್ ಆಗಿಬಿಡ್ತಿದ್ವು, ವಿನಯ ಗುಣ ಭಾಳ ಆಯ್ತದವು. ವಿನಯದಲ್ಲಿ ಥಿಂಕ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಕಣ್ಣು ಮುಚ್ತಾ ಇದಾವ. ಹೌದಲ್ರಿ ಸಂಪತ್ತನ್ನ? ವಿನಯ ಮಾಡ್ತಾ 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 ಆಟೋಮೆಟಿಕ್ ಕಣ್ಣು ಮುಚ್ತಾ ಇದಾವೆ, ಹಿಂಗೆ ಹಿಂಗೆ ಮಾಡ್ತಾ ಇದಾವೆ ಒಂದೊಂದ್ಸರ್ತಿ. ಹೇಳ್ರಿ, ಎಷ್ಟು ವಿನಯ ಮಾಡಿದ್ರೂ ಕಡಿಮೆ ಐತಿ. ಇಲ್ಲಿ ಮೋಕ್ಷ ಮಾರ್ಗದಲ್ಲಿ ನೀವೆಷ್ಟು ವಿನಯ ಮಾಡಿದ್ರೂ ಸಹ ಏನಿದೆ, ಕಡಿಮೆ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ವಿನಯ ಮೋಕ್ಷದ ದ್ವಾರ ಇದೆ ಅಂತ ಆಚಾರ್ಯ ಭಗವಂತರು ಹೇಳಿದಾರ. ವಿನಯ ಇಲ್ಲದ ಮನುಷ್ಯ ಯಾವ ರೀತಿ? ವಿನಯ ಇಲ್ಲದ ಮನುಷ್ಯ ನರಕಕ್ಕೆ, ನಾರ್ಕಿ ಜೀವಕ್ಕೆ ಸಮಾನ, ತ್ರಿಯಂಚ ಜೀವಕ್ಕೆ ಸಮಾನ, ದುರ್ಗತಿಗೆ ಹೋಗುವಂತ ಬಂಧ ಮಾಡ್ಕೊಳ್ತಾನೆ ಅಂತ ಹೇಳ್ತಾರ. ಎಲ್ಲಾ ಪ್ರಕಾರ ಜೀವಿಗಳಿಗೆ ನಾವೇನ್ ಮಾಡಬೇಕು? ವಿನಯ ಮಾಡ್ತಾ ಇರಬೇಕು ಅಂತ ಹೇಳ್ತಾರ. ಜೀವ ವಿನಯ ಮಾಡೋದಕ್ಕಿಂತ ಮುಖ್ಯವಾಗಿ ಆ ಜೀವದಲ್ಲಿರುವಂಥ ಆ ಗುಣಗಳಿಗೆ ನಾವು ಮುಖ್ಯವಾಗಿ ವಿನಯ ಮಾಡಬೇಕು ಅಂತ ಹೇಳ್ತಾರ. ಆ ವಿನಯದಿಂದನೇ ನಮಗೇನಾಗುತ್ತೆ? ಮೋಕ್ಷ ದ್ವಾರ ನಮಗೆ ಪ್ರಕಟ ಆಗುತ್ತದೆ ಅಂತ ಹೇಳ್ತಾರ. 5ನೇ ಅಧಿಕಾರ ಯಾವುದು? ಯಾವ್ದ್ರಿ? ಸಮಾಧಿ ಅಧಿಕಾರ. ನೋಡ್ರಿ, 5ನೇ ಅಧಿಕಾರದಲ್ಲಿ ಸಮಾಧಿ ಅಧಿಕಾರ ಏನ್ ಹೇಳ್ತಾರ ಅಂತಂದ್ರ, ಜಿಸ್ಕಾ ಮನ ಸಮಾಹಿತ ಹೇ. ಸಮಾಹಿತ ಅಂದ್ರೆ ಏನ? ಶಾಂತ ಯಾ ಸ್ಥಿರ ಹೇ. ಯಾರ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿದೆ, ವಶಮೇ ಹೇ, ತನ್ನ ವಶದಲ್ಲಿ ಇದೆ, ಅಶುಭ ಆಶ್ರವಕ್ಕೆ ಕಾರಣಭೂತ ಪರಿಣಾಮ जो मन में नहीं करता है, ಅಶುಭ ಆಶ್ರವ ಆಗುವಂತ ಕಾರಣಭೂತ ಪರಿಣಾಮಗಳನ್ನ ತನ್ನ ಮನಸ್ಸಿನಲ್ಲಿ ಮಾಡುವುದಿಲ್ಲ. ಐಸೆ ಮನವಾಲೆ, ಇಂತಹ ಮನಸ್ಸನ್ನ ಧಾರಣೆ ಮಾಡಿಕೊಂಡವರು ಅವಿಶ್ರತ ಸಾಧು ದ್ವಾರ ಹಿ, ಅಂತ ಅವಿಶ್ರತ ಸಾಧುಗಳಿಂದನೇ ನಿರ್ದೋಷ ಚಾರಿತ್ರದ ವಹನ ಸಂಭವ ಹೇ. ಅಂತ ನಿರ್ದೋಷ ಚಾರಿತ್ರದ ವಹನ ಯಾರು ಮಾಡಬಹುದು? ಯಾರು ಮನಸ್ಸು ಶಾಂತವಾಗಿದೆ, ಸ್ಥಿರವಾಗಿದೆ, ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಾರ, ಕಂಟ್ರೋಲ್ದಲ್ಲಿ ಇಟ್ಕೊಂಡಿದಾರ, ಅಶುಭ ಪರಿಣಾಮಗಳು ಆಗುವಂತ ಕಾರಣಗಳಿಂದ ದೂರ ಇದ್ದಾರ, ಅಂತಹ ಅವಿಶ್ರಾಂತ ಸಾಧುಗಳು ಮಾತ್ರ ಇಂತಹ ಏನ್ ಮಾಡ್ಕೊಳ್ಬಹುದು? ನಿರ್ದೋಷ ಚಾರಿತ್ರದ ವಹನ ಮಾಡ್ಕೊಳ್ಳಕ್ಕೆ ಸಂಭವ ಇದೆ. ಯಹಾ ಪರ್ ಸಮಾಹಿತ ಮನ ಕಾ ಯಹ ಭಿ ಅರ್ಥ ಹೈ ಕಿ, ಸಮಾಹಿತ ಅಂತ ಶಬ್ದ ಬಂತಿಲ್ಲಿ. ಆ ಸಮಾಹಿತ ಮನಸ್ಸಿನ ಅರ್ಥ ಏನಾಗತ್ತೆ ಅಂತಂದ್ರ ಕಿ ಜಿಸ್ ಮನಕೋ ಜಪ ತಪ ಸ್ವಾಧ್ಯಾಯ, ಯಾವ ಮನಸ್ಸಿನಿಂದ ಜಪ ತಪ ಸ್ವಾಧ್ಯಾಯ ಸ್ತೋತ್ರ ಆದಿಯಿಂದ ಕಿಸಿ ಭಿ ಕಾರ್ಯ ಮೇ, ಯಾವುದೇ ಕಾರ್ಯದಲ್ಲಿ ಸಹಜ ಹಿ ಲಗ್ ಜಾ ಸಕೆ. ಅಂದ್ರೆ ಯಾವುದೇ ಕೆಲಸ ಮಾಡುವಾಗ ಅದು ನೀವು ತಪ ಇರಲಿ, ಜಪ ಇರಲಿ, ಸ್ವಾಧ್ಯಾಯ ಇರಲಿ, ಸ್ತೋತ್ರ ಇರಲಿ, ಆದಿ ಪಠಣಗಳೆಲ್ಲ ಇರಲಿ, ಇಂಥದ್ರಲ್ಲಿ ಸಹಜತೆಯಿಂದ ಅವ್ರ ಮನಸ್ಸು ಏನಾಗಬೇಕು? ಶಾಂತವಾಗಬೇಕು, ಸ್ಥಿರವಾಗಬೇಕು, ಚಂಚಲತೆಯಿಂದ ರಹಿತ ಆಗಬೇಕು, ಅಚಲವಾಗಿರಬೇಕು. ಅಂತಹ ಸಾಧುಗಳಿಂದ ಮಾತ್ರ ಇಂತಹ ನಿರ್ದೋಷ ಚಾರಿತ್ರ್ಯದ ಪಾಲನೆ ಮಾಡಲಿಕ್ಕೆ ಅಸಾಧ್ಯವಿದೆ, ಅಥವಾ ನಿರ್ದೋಷ ಚಾರಿತ್ರ್ಯದ ಪಾಲನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ ಅಂತ ಇಲ್ಲಿ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಅರ್ಥ ಆಯ್ತಿದು? ಅರ್ಥ ಆಯ್ತೇನ್ರಿ? ಮುಂದೆ ಹೇಳ್ತಾರ, ಜಿಸ್ ಸಾಧು ಕಾ ಮನ ಚಂಚಲ ಹೈ, ಯಾವ ಸಾಧುಗಳ ಮನ ಚಂಚಲವಾಗಿದೆ, ಉನಕೆ ವಚನ और काया से भली प्रकार चारित्र का आचरण करते हुए भी, ಅವರು ಶರೀರದಿಂದ ಮತ್ತು ವಚನದಿಂದ ಒಳ್ಳೆ ರೀತಿಯಿಂದ ಚಾರಿತ್ರದ ಆಚರಣೆ ಮಾಡ್ತಾ ಇದ್ರೂ ಸಹ ಚಾರಿತ್ರ ಪಲಾಯಮಾನ ಹೋ ಜಾತಾ ಹೇ. ವಚನದಲ್ಲಿ ಚಾರಿತ್ರ ಮಾಡ್ತಾ ಇದ್ದಾರೆ, ಶರೀರದಿಂದ ಕೂಡ ನಿರ್ದೋಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಆದ್ರೂ ಸಹ ಅವ್ರ ಮನಸ್ಸೇನಿಲ್ಲ, ಸ್ಥಿರ ಇಲ್ಲ. ಮನಸ್ಸು ಸ್ಥಿರ ಇಲ್ಲದ ಕಾರಣದಿಂದ ಅವ್ರದ್ದು ಏನಾಗ್ತಾ ಇರುತ್ತೆ ಅಲ್ಲಿ? ಜೈಸೆ ಕಿ ಚಲನೆ में पानी टिकता नहीं, पलायमान होता है. ಚಲನೆ ಅಂದ್ರೇನಾ? ಚಾಣಿಗೆ.
ಜರಡಿ ಜರಡಿ ಅಂತ ಹೇಳ್ತೀರಿ ನೀವು. ಆ ಜರಡಿಯಲ್ಲಿ ನೀರು ಹಾಕಿ ಇಟ್ಕೊಳಕ್ ಆಗತ್ತೇನ? ನೀವೆಷ್ಟೋ ನೀರು ಸುರಿರಿ ಜರಡಿಯಲ್ಲಿ, ನೀರೆಲ್ಲ ಏನಾಗುತ್ತೆ? ಕೆಳಗಡೆ ಹೋಗ್ತಾ ಇರತ್ತೆ. ನೀವು ವಚನದಿಂದ ಆಚರಣೆ ಮಾಡಿ, ಕಾಯದಿಂದ ಎಷ್ಟೋ ಆಚರಣೆ ಮಾಡಿದ್ರು ಸಹ ಮನಸ್ಸು ಸ್ಥಿರ ಇಲ್ಲದ ಕಾರಣದಿಂದ ಅಲ್ಲಿ ಏನಾಗ್ತಾ ಇದೆ? ನಿಮ್ಮ ಆಚರಣ ಫಲೀಭೂತ ಇಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. यह मन चारों ओर दौड़ता रहता है. ಮನಸ್ಸು ನಾಲ್ಕು ದಿಕ್ಕಿಗೆ ಓಡ್ತಾ ಇರುತ್ತೆ, ಎಲ್ಲಾ ಕಡೆ ಓಡ್ತಾ ಇರುತ್ತೆ ಅದು. ವಾಯುವತ್ ಚಂಚಲ್ ಹೇ. ಯಾವ ಪ್ರಕಾರ ಗಾಳಿ ಇದೆಯಲ್ಲ ಆ ಗಾಳಿ ತರ ಈ ಮನಸ್ಸೇನಿದೆ ಚಂಚಲವಾಗಿದೆ. बिना किसी रुकावट के शीघ्र ही परमाणु के समान अत्यंत दूर पहुंच जाता है. ಯಾವುದೇ ಕೂಡ ಅಡೆತಡೆ ಇಲ್ಲದೆ ಪರಮಾಣುಗೆ ಸಮಾನ. ಪರಮಾಣು ಯಾವ ರೀತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಆ ಸ್ಪೀಡ್ ಅಲ್ಲಿ ಇದೇನಾಗದೆ ಹೋಗ್ತಾ ಇರತ್ತೆ. ಯಾವುದು? ಮನಸ್ಸು ಅಂತ ಹೇಳ್ತಾರ. ನಿನ್ನೆ ಮೊನ್ನೆ ಏನೋ ರಾಕೆಟ್ ಬಿಟ್ರು ನೋಡ್ರಿ, ಒಂದು ಎಲ್ಲಿ ಚಂದ್ರಯಾನ, ಚಂದ್ರಗೆ ಬಿಟ್ರು. ಆ ರೀತಿ ಅದಕ್ಕೆ ಯಾವುದು ಅಡೆತಡೆ ಇಲ್ಲ, ಸ್ಪೀಡ್ ಅಲ್ಲಿ ಹೋಗ್ಬಿಡ್ತದು. ಹಾಗೆ ಅದಕ್ಕಿಂತ ಅದಕ್ಕಿಂತ ಯಾವುದೇ ಪ್ರಕಾರದ ಅಡೆತಡೆ ಇಲ್ಲದೆ ಕೂಡ ಅದು ಹೋಗೋದು ಯಾವುದಂತಂದ್ರೆ ಯಾವುದು? ಮನಸ್ಸು. ಈ ಮನಸ್ಸು ಮಂಗ್ಯ ಮನಸ್ಸನ್ನ ಕಟ್ಟಿ ಹಾಕಬೇಕಂತ ಹೇಳ್ತಾರೆ ನೋಡ್ರಿ ನಮ್ಮ ಕಡೆ. ಮಂಗ್ಯ ಮನಸ್ಸನ್ನ ಏನು ಮಾಡಬೇಕು? ಕಟ್ಟಿ ಹಾಕಬೇಕು. ಎದರಿಂದ ಕಟ್ಟಿ ಹಾಕಬೇಕು ಹೇಳ್ರಿ ಪ್ರಸನ್ನ? ಎದರಿಂದ ಕಟ್ಟಿ ಹಾಕಬೇಕು? ಈ ಮಂಗ್ಯ ಮನಸ್ಸನ್ನ ಎದರಿಂದ ಕಟ್ಟಿ ಹಾಕಬೇಕು? ಹಗ್ಗದಿಂದ ಸಾಧ್ಯ ಇಲ್ಲ, ಚೈನಿಂದ ಸಾಧ್ಯ ಇಲ್ಲ, ಕಮ್ಮಡದ ಪಂಜರದಲ್ಲಿ ಸಾಧ್ಯವಿಲ್ಲ. ಇದರಿಂದ ಕಟ್ಟಿ ಹಾಕಬೇಕು. ಈ ಮಂಗ್ಯ ಮನಸ್ಸನ್ನು ಹೆಂಗ್ ಕಟ್ಟಿ ಹಾಕಬೇಕಂತಂದ್ರೆ ವ್ರತ ತಪ ಸಾಧನೆಯ ಮೂಲಕ ಅದನ್ನೇನ್ ಮಾಡ್ಬೇಕು? ನಾವು ಕಟ್ಟಿ ಹಾಕಬೇಕು ಅಂತ ತಿಳ್ಕೊಳ್ತಾರ. अपने इष्ट विषय के सन्मुख जाते हुए इस मन को किसी के द्वारा रोका जाना शक्य नहीं है. ಪ್ರಶ್ನೆ ಕೇಳ್ತಾರಲ್ಲ ಅವರು. ಏನ್ ಕೇಳ್ತಾರ ಅಂತಂದ್ರ, ಅಪ್ನೆ ಇಷ್ಟ ವಿಷಯಕ್ಕೆ ಸನ್ಮುಖ ಜಾತೆ ಹುವೆ, ನಮಗೆ ಇಷ್ಟವಾಗಿರುವಂತಹ ವಿಷಯದ ಹತ್ರ ಹೋಗ್ತಾ ಇರುವಾಗ ಇಸ್ ಮನಕೋ, ಈ ಮನಸ್ಸನ್ನು ಕಿಸಿಕೆ ದ್ವಾರ, ಯಾರಿಂದಾದ್ರೂ ರೋಕಾ ಜಾನ ಶಕ್ಯ ಹೇ, ತಡೆ ಹಿಡಿಲಿಕ್ಕೆ ಸಾಧ್ಯ ಇದೆ ಇದನ್ನ? ನಹಿ. पर्वत से नीचे की ओर गिरते हुए नदी के जल को किस प्रकार रोक सकते हैं? ಪ್ರಶ್ನೆ ಕೇಳಿದ ಉದಾಹರಣೆ ಕೊಟ್ರಲ್ಲಿ. ಪರ್ವತದಿಂದ ನೀರು ಕೆಳಗಡೆ ಬೀಳ್ತಾ ಇದೆ, ಪರ್ವತದಿಂದ ನೀರು ಕೆಳಗಡೆ ಬೀಳ್ತಾ ಇದೆ. ಆ ಮಧ್ಯದಲ್ಲಿ ಬಂದಿರುವಂತ ನೀರನ್ನು ತಡಿಲಿಕ್ಕೆ ಆಗತ್ತೇನಾ? ತಡಿಲಿಕ್ಕೆ ಆಗತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿ ಈ ಮನಸ್ಸನ್ನು ಕೂಡ ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರ. यह है कि जैसे पर्वत से गिरते हुए जल को रोका जाना अशक्य है, वैसे इष्ट वस्तु में जाते हुए मन को रोकना अशक्य है. ಯಾವ ರೀತಿ ಪರ್ವತದಿಂದ ಬೀಳ್ತಾ ಇರುವಂತ ನೀರನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ, ಅದೇ ರೀತಿ ಇಷ್ಟ ವಿಷಯದಲ್ಲಿ ಹೋಗ್ತಾ ಇರುವಾಗ, ಈಗ ಏನೋ ಆ ಮನಸ್ಸಿಗೆ ಇಷ್ಟವಾದ ಒಂದು ವಿಷಯ ಬಂದಿದೆ, ಆ ವಿಷಯ ಕಡೆ ಹೋಗ್ತಾ ಇರುವಾಗ ಆ ಮನಸ್ಸನ್ನು ಹಿಡಿಯೋದು ಕೂಡ, ಮನಸ್ಸನ್ನು ತಡೆಯೋದು ಕೂಡ ಏನಿದೆ? ಅಶಕ್ಯವಾಗಿದೆ ಅಂತ ಹೇಳ್ತಾರ. ಜಿಸ್ ಪ್ರಕಾರ ಮೂಕ ವ್ಯಕ್ತಿ ಬೋಲ್ ನಹಿ ಸಕ್ತಾ. ಯಾವ ಪ್ರಕಾರ ಒಬ್ಬ ಮೂಗ ಏನಂತೀರಿ ನೀವು? ಬಾಯಿಗೆ ಮಾತಾಡಕ್ ಬರಲ್ಲ ಅವನಿಗೆ, ಮೂಕ ಅಂತೀವಿ. ಆ ವ್ಯಕ್ತಿಗೆ ಮಾತಾಡೋದು ಅಸಾಧ್ಯವಾಗಿದೆ, ಮಾತಾಡಕ್ಕೆ ಸಾಧ್ಯ ಇಲ್ಲ. ಬಹಿರ ಸುನ್ತಾ ನಹಿ, ಕಿವುಡನಿಗೆ ಕೇಳಿಸುವುದಿಲ್ಲ. और अंधा देखता नहीं, ಕುರುಡನಿಗೆ ಕಣ್ಣಿಗೆ ಕಾಣಿಸುವುದಿಲ್ಲ. इस प्रकार विषयों में फंसा मन, ವಿಷಯಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮನಸ್ಸನ್ನು ಹೇಯೋಪಾದೇಯ ತತ್ವ ಕೋ जानता नहीं है. ಆ ಮನಸ್ಸ ವಿಷಯ ಭೋಗಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮನಸ್ಸನ್ನು, ಆ ಮನಸ್ಸಿಗೆ ಹೇಯ ಏನಿದೆ, ಉಪಾದೇಯ ಏನಿದೆ ಅಂತ ತಿಳಿಸಿ ಹೇಳೋದು ಯಾರಿಂದನೂ ಸಾಧ್ಯವಿಲ್ಲ. ಇನ್ನೂ ಅದರಲ್ಲಿ ಹೋಗಿ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಅವನಿಗೆ ತಿಳಿಸಿ ಹೇಳ್ಬೋದು. ಆದ್ರೆ ಒಂದು ಸರ್ತಿ ಅದರಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಂತಂದ್ರ ಹೇಳ್ರಿ ಚೆಲ್ಲಮ್ಮ, ಏನ್ ಮಾಡಕ್ ಸಾಧ್ಯದೆಯಾ? ಸಾಧ್ಯನೇ ಇಲ್ಲ. ओम नमः. अथवा विषयाकुलित मन मूक के समान हेय और उपादेय तत्व का कथन नहीं कर सकता है. ವಿಷಯದ ಆಕುಲತೆ ಇರುವಂತಹ ಮನಸ್ಸಿಗೆ ಯಾವುದೇ ಪ್ರಕಾರ ಹೇಯ ಮತ್ತು ಉಪಾದೇಯ ತತ್ವದ ಕಥನ ನಹಿ ಕರ್ ಸಕ್ತಾ, ಅವನಿಗೆ ಯಾವುದೇ ಪ್ರಕಾರದ ಹೇಳಲಿಕ್ಕೆ ಸಾಧ್ಯವಿಲ್ಲ. बहिरे के समान उस तत्व को दूसरे से सुन नहीं सकता. ಕಿವುಡನ್ ತರ ಇದ್ದ ವ್ಯಕ್ತಿಗೆ ನಾವೆಷ್ಟು ಹೇಳಿದ್ರು ಕೂಡ ಅವನಿಗೇನು ಪ್ರಯೋಜನ ಇಲ್ಲ. ಆ ರೀತಿ ಆ
ಕಿವುಡನ ತರ ಇರುವಂತ ಆ ವಿಷಯ ವಾಸನದಲ್ಲಿ ಸಿಕ್ಕಾಕೊಂಡಿರುವಂತಹ ಮನಸ್ಸಿಗೆ ನಾವೆಷ್ಟು ಹೇಳಿದ್ರೂ ಸಹ ಅವನಿಗೆ ಕೇಳಿಸ್ಲಿಕ್ಕೆ ಆಗುವುದಿಲ್ಲ. ಅಂಧೇಕೆ ಸಮಾನ ಹೇಯ ಉಪಾದೇಯ ವಸ್ತು ಕೋ ದೇಖ ನಹಿ ಸಕ್ತಾ. ಮತ್ತೆ ಕುರುಡನ ತರ ಹೇಯ ಮತ್ತು ಉಪಾದೇಯ ವಸ್ತುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರ. ಅಶುಭ ಮಲಿನ ऐसे विविध संकल्प विकल्पों द्वारा संपूर्ण लोक को पूरित करके यह मन शीघ्र ही नष्ट हो जाता है. वह जैसे मेघों का समुदाय अनेक आकार प्रकार द्वारा आकाश को पूरित करके क्षण भर में विनष्ट होता है. ಆ ರೀತಿ ಅಂತ ಈ ಮನಸ್ಸು ನೋಡಿ ಎಷ್ಟು ಸ್ಪೀಡ್ ಇದೆ ಅಂತಂದ್ರ, ಮನಸ್ಸಿಗೆ ಎಷ್ಟು ಸ್ಪೀಡ್ ಇದೆ ಅಂತಂದ್ರ, ಸಂಕಲ್ಪ ವಿಕಲ್ಪ ದ್ವಾರ ಸಂಪೂರ್ಣ ಲೋಕಕ್ಕೂ ಪೂರಿತ ಕರ್ಕೆ, ಈ ಸಂಪೂರ್ಣ ಲೋಕವನ್ನು ಒಂದು ಸೆಕೆಂಡ್ ಅಲ್ಲಿ ಏನ್ ಮಾಡುತ್ತೆ, ಮನಸ್ಸು ಸುತ್ತಾಕ್ ಬಂದ್ಬಿಡುತ್ತೆ. ಎಷ್ಟೋ 343 ಘನರಜ್ಜು, 343 ಘನರಜ್ಜು ಪ್ರಮಾಣ ಇರುವಂತ ಈ ಲೋಕ ಒಂದು ಸೆಕೆಂಡ್, ಒಂದು ಸಮಯದಲ್ಲಿ ಈ ಮನಸ್ಸು ಎಲ್ಲಾ ಸುತ್ತಾಕ್ ಬಂದ್ಬಿಡುತ್ತೆ ಅಂತ. ಅಷ್ಟು ಸೂಕ್ಷ್ಮ ಸ್ಪೀಡ್ ಇದೆ ಅದಕ್ಕೆ. ಅಷ್ಟು ಸೂಕ್ಷ್ಮವಾಗಿ ಆ ಸ್ಪೀಡಲ್ಲಿ ಆ ಮನಸ್ಸು ಏನ್ ಮಾಡುತ್ತೆ, ಎಲ್ಲಾ ಲೋಕ ಸಂಪೂರ್ಣ ಲೋಕದಲ್ಲೆಲ್ಲ ಏನ್ ಮಾಡ್ಕೊಂಡ್ ಬರುತ್ತೆ, ಅದು ಸುತ್ತ ಹಾಕಿ ಬರುತ್ತೆ. ಅಷ್ಟು ಸ್ಪೀಡ್ ಇರುವಂತ ಈ ಮನಸ್ಸು ಯಾವ ರೀತಿ ಅಂತಂದ್ರ, ಈ ಮೇಘಗಳಿದಾವ, ಮೋಡಗಳು ಯಾವ ರೀತಿ ಅಂತಂದ್ರ ಆಕಾರ ಪ್ರಕಾರ ಅನೇಕ ಪ್ರಕಾರದ ಆಕಾರಗಳಲ್ಲಿ ಬಂದು ಸಂಪೂರ್ಣ ಆಕಾಶ ವ್ಯಾಪ್ತ ಆಗಿಬಿಡ್ತಾವ. ಎಷ್ಟು ಸ್ಪೀಡಲ್ಲಿ ಆಗ್ತಾವ, ಎಷ್ಟು ಸ್ಪೀಡಲ್ಲಿ ಸಂಪೂರ್ಣ ಆಕಾಶವನ್ನು ಆಚ್ಛಾದಿತ ಮಾಡಿಬಿಡ್ತಾವ. ಆ ರೀತಿ ಈ ಮನಸ್ಸಿದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಜೈಸೆ ದುಷ್ಟ अश्व को मार्ग पर चलना शक्य नहीं है, जैसे अति स्निग्ध विलन मत्स्य को पकड़ना शक्य नहीं है, वैसे ही मन को वश करना शक्य नहीं है. ಯಾವ ರೀತಿ ಅಂತಂದ್ರೆ, ಒಂದು ದುಷ್ಟವಾದ ಅಶ್ವ ಇದೆ. ಅಶ್ವ ಅಂದ್ರೇನ ಗೊಳ್ಳವ? ಅಶ್ವ ಅಂದ್ರೇನ? ಕ್ಯಾರ್ಗಿ ಮಾಡ್ಕೋತ ಕುದುರೆ ಅಂತ ಹೇಳ್ಬೇಕು. ಅಶ್ವ ಅಂದ್ರೇನು? ಕುದುರೆ. ಆ ಕುದುರೆ, ದುಷ್ಟವಾದ ಕುದುರೆಯನ್ನು ಹಿಡಿಯೋದು ಎಷ್ಟು ಕಷ್ಟಕಾರಕ ಇದೆ. ದುಷ್ಟವಾದ ಕುದುರೆಯನ್ನು ಹಿಡಿಬೇಕಾದ್ರೆ ಎಷ್ಟು ಕಷ್ಟಕಾರಕ ಇದೆ. ಆಮೇಲೆ ಅದೇ ರೀತಿ ಸ್ನಿಗ್ಧ ಶರೀರವನ್ನು ಧಾರಣೆ ಮಾಡಿಕೊಂಡಿರುವಂತ ಮೀನು, ಸ್ನಿಗ್ಧವಾದ ಶರೀರ ಇಟ್ಕೊಂಡಿರುವಂತಹ ಆ ಮೀನನ್ನು ನೀರಲ್ಲಿ ಹಿಡಿಯೋದು ಎಷ್ಟು ಕಷ್ಟಕಾರಕ ಇದೆ. ಅದೇ ರೀತಿ ಈ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳೋದು ಕೂಡ ಏನಿದೆ, कष्टकारक ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. जिस मन के रोक देने से राग द्वेष मद आदि संसार के कारणभूत जीवों के समस्त दोष क्षण मात्र में नष्ट हो जाते हैं. ಯಾವ ರೀತಿ ಅಂತಂದ್ರೆ, ಈ ಮನಕ್ಕೆ ರೋಕ ದೇನೆ ಸೆ, ಈ ಮನಸ್ಸನ್ನು ತಡೆ ಹಿಡಿದಂತರ ರಾಗ ದ್ವೇಷ ಮದ ಆದಿ ಸಂಸಾರಕ್ಕೆ ಕಾರಣಭೂತವಾಗಿರುವಂತ ಜೀವೋಕೆ ಸಮಸ್ತ ದೋಷ, ಈ ಜೀವಗಳಲ್ಲಿರುವಂತಹ ಸಮಸ್ತ ದೋಷವನ್ನು क्षण मात्र में नष्ट हो जाते हैं. उस दुष्ट मन को अशुभ वृत्ति से, आ दुष्ट मनस्सನ್ನು अशुभ ವೃತ್ತಿಯಿಂದ ತಡೆ ಹಿಡಿದು ಶುಭ ಸಂಕಲ್ಪ ಮೇ ಪ್ರವೃತ್ತ ಕರ, ಶುಭ ಸಂಕಲ್ಪದಲ್ಲಿ ನಾವೇನ್ ಮಾಡಬೇಕು, ಪ್ರವೃತ್ತ ಮಾಡಬೇಕು. ಅಂದರೆ स्वाध्याय में स्थिर किया जाता है. ಇದರಲ್ಲಿ ಸ್ಥಿರ ಮಾಡಕ್ಕೆ ಸಾಧ್ಯ ಇದೆ, ಅದನ್ನ ಸ್ವಾಧ್ಯಾಯದಲ್ಲಿ ಸ್ಥಿರ ಮಾಡಲಿಕ್ಕೆ ಸಾಧ್ಯ ಇದೆ. अर्थात ऐसे चंचल और दुष्ट मन को स्वाध्याय स्थिर करना चाहिए. ಈ ಸ್ವಾಧ್ಯಾಯದಿಂದ ಮನಸ್ಸನ್ನು ಏನು ಮಾಡಬಹುದು, ದುಷ್ಟ ಮತ್ತು ಚಂಚಲ ಮನಸ್ಸನ್ನ ಸ್ಥಿರ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾರ. ಈ ಪ್ರಕಾರ ನಾವು ನಮ್ಮ ಮನಸ್ಸನ್ನು ಸ್ಥಿರ ಮಾಡಬೇಕು. ಇನ್ನು ಮನಸ್ಸಿನ ವಿಷಯದ ಬಗ್ಗೆ ಬಹಳಷ್ಟು ಒಳ್ಳೆ ವಿಷಯಗಳನ್ನ ಮುಂದೆ ಇಲ್ಲಿ ಕೊಟ್ಟಿದಾರ. ಆ ವಿಷಯಗಳನ್ನ ನಾಳೆ ಇಲ್ಲ ನಾಡಿದ್ದು ನೋಡೋಣ ಅಂತ ಹೇಳ್ತಾರೆ. ಓಂ ನಮಃ. ನಾಳೆ ಭಾನುವಾರ ಸ್ವಾಧ್ಯಾಯ ರಜಾ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतितवस्तु दाने त्वामन्द्यमानस्य ममास्तु देवी. नमो अरिहन्तानं, नमो सिद्धानं, नमो आयर्यानं, नमो उवज्झायानं, नमो लोये सौवसाहुनं. जो द्वादशांग जिनवानी माता की जय हो.